ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಕಂಟೆಂಟ್ ಇಲ್ಲಿದೆ. ಮೊದಲಿಗೆ ಕರ್ನಾಟಕ ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಅಂದರೆ ಅದರ ಒಂದು ಕಾಂಪೋಸಿಷನ್ ಏನು, ಅಲ್ಲಿ ಯಾವ ಯಾವ ಸದಸ್ಯರಿದ್ದಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಬೋರ್ಡ್ ವರ್ಕ್ ಮಾಡುತ್ತೆ, ಇವುಗಳ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊತೀವಿ. ತದನಂತರ ಇಂಡಿಯಾ ರೈಸ್ ಫೆಲೋಶಿಪ್ ಅನ್ನೋದನ್ನು, ಈ ಒಂದು ಫೆಲೋಶಿಪ್ ಏನಿದೆ ಇದನ್ನು ಬೆಂಗಳೂರಿನ IIScಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ಎಸ್ಪೆಷಲಿ ರೈಸ್ ಫೆಲೋಶಿಪ್ ಏನಿದೆ ಇದರ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ತದನಂತರ ಈ ಏವಿಯೇಷನ್ ಬ್ಯಾಟ್ರೀಸನ್ನು ಯಾವ ರೀತಿಯಾಗಿ ಕೂಲ್ ಮಾಡಬೇಕು ಅನ್ನುವುದರ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ, ರಿಸರ್ಚನ್ನು ಮಾಡೋದಕ್ಕೆ ಜವಾಹರ್ಲಾಲ್ ನೆಹರು ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಆ ಒಂದು ಇನ್ಸ್ಟಿಟ್ಯೂಟ್ ಬಂದು ಒಂದು ಪ್ರೈವೇಟ್ ಕಂಪನಿ ಜೊತೆ ಟೈಅಪ್ಪನ್ನು ಮಾಡ್ಕೋತಾ ಇದೆ. ಸೊ ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ ಅಂಜನಾದ್ರಿ ಹಿಲ್ಸಲ್ಲಿ ಆಗ್ತಾ ಇರುವಂತಹ, ಅಂಜನಾದ್ರಿ ಬೆಟ್ಟದಲ್ಲಿ ಅಂದರೆ ಬೆಟ್ಟದ ಸುತ್ತಮುತ್ತ ಆಗ್ತಾ ಇರುವಂಥ ಒಂದು ಡೆವಲಪ್ಮೆಂಟನ್ನು ಕುರಿತಾಗಿ ಯುನೆಸ್ಕೋ ಕೆಲವಷ್ಟು ಕನ್ಸರ್ನನ್ನು, ಕೆಲವಷ್ಟು ಕಾಳಜಿಯನ್ನು ತೋರಿಸಿ ಅದೇನು ಹೇಳಿದೆ ಅಂತಂದರೆ ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟನ್ನು ನೀಡಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಹೇಳಿತು. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ NH275 ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿನ ಒಂದು ದಾರಿಯಲ್ಲಿ ಇರುವಂಥ NH275 ಏನಿದೆ ಇದರಲ್ಲಿ ಮಲ್ಟಿ ಲೇನ್ ಫ್ರೀ ಫ್ಲೋ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನನ್ನು ಸರ್ಕಾರ ಮಾಡಿದೆ. ಅಂದರೆ ನಾಯ್ ಏನಿದೆ, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಡಿಸೈಡ್ ಮಾಡಿರುವಂಥ ಕಾರಣ ಅದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ಈ ಒಂದು ಟಾಪಿಕ್ ಏನಿದೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ಯಾಕೆಂದರೆ ಈ ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು, ಅದು ಎಸ್ಪೆಷಲಿ UPSCಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ರೆ ಫಾಸ್ಟ್ಯಾಗ್ ಬಗ್ಗೆ ಕ್ವೆಶನನ್ನು ಕೇಳಿದ್ದಾರೆ. ತದನಂತರ ಇದೇ ರೀತಿಯಾಗಿ RFID ಟೆಕ್ನಾಲಜಿ ಬಗ್ಗೆ ಕ್ವೆಶನ್ಸನ್ನು ಕೇಳಿರುವಂಥದ್ದು. ಸೊ ಈ ಎಲ್ಲ ಒಂದು ಕ್ವೆಶನ್ಸನ್ನು ನಾವು ಅಂದರೆ ಯಾವುದೇ ಒಂದು ಪ್ಯಾಟರ್ನನ್ನು ನಾವು ಅನಲೈಸ್ ಮಾಡಿದ್ರೆ ಇದು ನ್ಯೂಸಲ್ಲಿರುವಂಥ ಕಾರಣ ಇದರ ಬಗ್ಗೆ ಕೂಡ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಸೊ ಹಾಗಾಗಿ ಇದನ್ನು ನೋಡ್ತೀವಿ. ತದನಂತರ ವೃಕ್ಷೋದ್ಯಾನವನ ಅಂತ ಅಂದ್ಬಿಟ್ಟು ಗದಗ ಜಿಲ್ಲೆಯಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ನೋಡ್ತೀವಿ. ತದನಂತರ ಅಘನಾಶಿನಿಯನ್ನು, ಈಗ ಏನು ಬೇಡ್ತಿ ವರದ ಪ್ರಾಜೆಕ್ಟ್ ಇಂಟರ್ಲಿಂಕಿಂಗ್ ಆಫ್ ರಿವರ್ ಪ್ರಾಜೆಕ್ಟ್ ನಡೀತಾ ಇದೆ ಆ ಒಂದು ಪ್ರಾಜೆಕ್ಟ್ಗೆ ಏನು ಅಪೋಸಿಷನ್ ಬಂದಿರುವಂಥ ಕಾರಣ ಏನು ಮಾಡಿದ್ದಾರೆ ಅಂದರೆ ಈಗ ಅಘನಾಶಿನಿ ಮತ್ತು ವೇದವತಿಯನ್ನು ಲಿಂಕ್ ಮಾಡಬೇಕು, ಸೊ ದಟ್ ಆಗ ಬೆಂಗಳೂರಿಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಲಾಗಿದೆ. ಅಂದರೆ ಈ ರೀತಿಯಾದ ಒಂದು ಏನಂತೀವಿ ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಮುಂದಾಗ್ತದೆ. ಅಂದರೆ ಅಘನಾಶಿನಿನ ವೇದವತಿ ಜೊತೆ ಲಿಂಕ್ ಮಾಡಬೇಕು ಅನ್ನುವಂಥ ಒಂದು ಡಿಸ್ಕಷನ್ಸ್ ಏನು ನಡೀತಾ ಇದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಲಾಸ್ಟಲ್ಲಿ ಏನು ನೋಡ್ತೀವಿ ಅಂತಂದರೆ ಹೈಬ್ರಿಡ್ ವೈಲ್ಡ್ ಕ್ಯಾಟ್ ಮತ್ತು ವುಲ್ಫ್ ಡಾಗ್ ಬಗ್ಗೆ, ಅಂದರೆ ಈ ಒಂದು ಏನು ಕಾಡು ಬೆಕ್ಕು ಇರ್ಬೋದು ಇಲ್ಲ ತೋಳನಾಯಿ ಬಗ್ಗೆ ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಮೊದಲಿಗೆ ನಮಗೆ ಇದು ಎರಡಕ್ಕೆ, ಒಂದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಮೇನ್ಸ್ಗೆ. ಪ್ರಿಲಿಮ್ಸ್ಗೆ ನೋಡಿದಾಗ ಡೈರೆಕ್ಟಾಗಿ ಈ ಎರಡೂ ಪ್ರಾಣಿಗಳ ಬಗ್ಗೆ ನಮಗೆ ಇಂಪಾರ್ಟೆಂಟ್, ಆದರೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಯಾವ ರೀತಿಯಾಗಿ ಇದು ನಮ್ಮ ಒಂದು ಪರಿಸರದ ಕನ್ಸರ್ವೇಷನ್ ಅಥವಾ ಸಂರಕ್ಷಣೆಗೆ ಇದು ಕುತ್ತನ್ನು ತರ್ತಾ ಇದೆ ಅಂತ. ಯಾಕೆಂದರೆ ಈಗ ವೋಲ್ಫ್ ಡಾಗ್ ಅಂತಂದರೆ ಇದು ತೋಳ ಮತ್ತು ನಾಯಿಯ ಮಧ್ಯೆ ಆಗುವಂತಹ ಒಂದು ಏನಂತೀವಿ ಇಂಟರ್ಮಿಕ್ಸಿಂಗ್ ಅಂತ ಹೇಳ್ಬೋದು. ಸೊ ಹೀಗಿರುವಂಥ ಕಾರಣ ಏನಾಗ್ತಾ ಇದೆ ಅಂತಂದರೆ ಆ್ಯಕ್ಚುಯಲ್ ಆಗಿ ನಮಗೆ ತೋಳಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದು ಬಯೋಡೈವರ್ಸಿಟಿಗೆ ಎಂಡೇಂಜರ್ಮೆಂಟ್ ಆಗಿ ಕಾಣಿಸ್ತಾ ಇದೆ. ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡ್ತೀವಿ. ಸೊ ಇಷ್ಟು ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್. ಈಗ ಮೊದಲನೇ ಒಂದು ಆರ್ಟಿಕಲನ್ನು ನೋಡೋಣ. ಕರ್ನಾಟಕ ಫಾರ್ಮ್ಸ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್. ಸೊ ಈಗಾಗಲೇ ಹೇಳಿರೋ ಥರ ಕರ್ನಾಟಕ ಸರ್ಕಾರ ಕರ್ನಾಟಕ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಇದು ಬಂದು ಇಟ್ ವಿಲ್ ಬಿ ಅ ಸ್ಟ್ಯಾಟ್ಯುಟರಿ ಬಾಡಿ. ಯಾಕೆ ಅಂತಂದರೆ ಇದನ್ನು ಕರ್ನಾಟಕ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಡೆವಲಪ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇರುವಂಥದ್ದು. ಸೊ ಇದು ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥ ಕಾರಣ ಮೊದಲನೇ ಪಾಯಿಂಟ್ ಇದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಓಕೆನಾ, ಇದು ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದರ ಕಂಪೋಸಿಷನ್, ಯಾರು ಇದರ ಸದಸ್ಯರಾಗಿರ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಚೇರ್ಮನ್ ಬಂದು ಲೇಬರ್ ಮಿನಿಸ್ಟರ್, ಕರ್ನಾಟಕದ ಲೇಬರ್ ಮಿನಿಸ್ಟರ್ ಯಾರಿರ್ತಾರೆ ಅವರು ಈಗ ಸದ್ಯಕ್ಕೆ ಇದರ ಒಂದು ಚೇರ್ಮನ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ ಅಫಿಷಿಯೋ ಪ್ರೆಸಿಡೆಂಟ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದಾಗುತ್ತೆ. ಇನ್ನು ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಇದರಲ್ಲಿ ಅಂತಂದರೆ
ಒಂದು ಲೇಬರ್ ಡಿಪಾರ್ಟ್ಮೆಂಟಿಂದ ಇರ್ತಾರೆ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಇರ್ತಾರೆ, ಕಮರ್ಷಿಯಲ್ ಟ್ಯಾಕ್ಸಸ್ಸಿಂದ ಇರ್ತಾರೆ, ಮತ್ತು ರೆಪ್ರೆಸೆಂಟೇಟಿವ್ಸ್ ಆಫ್ ಗಿಗ್ ವರ್ಕರ್ಸ್ ಕೂಡ ಈ ಒಂದು ಬೋರ್ಡ್ನ ಮೆಂಬರ್ ಆಗಿರ್ತಾರೆ. ತದನಂತರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿರ್ತಾರೆ ಇವ್ರು ಬಂದು ಮೆಂಬರ್ ಸೆಕ್ರೆಟರಿ ಆಗಿ ಕೂಡ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ನಾನು ರೆಪ್ರೆಸೆಂಟೇಟಿವ್ಸ್ ಆಫ್ ಗಿಗ್ ವರ್ಕರ್ಸ್ ಅಂತ ಹೇಳಿದೆ, ಅಂದರೆ ಮೆಂಬರ್ಸಲ್ಲಿ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಫ್ರಮ್ ಗಿಗ್ ವರ್ಕರ್ಸ್ ಅಂತ. ಸೊ ಈ ಒಂದು ರೆಪ್ರೆಸೆಂಟೇಟಿವ್ಸಲ್ಲಿ 4 ಜನ ಇರ್ತಾರೆ. 4 ಜನ ಬಂದು ಒಂದು ಕಡೆ ಬಂದು ಇವ್ರು ಇರ್ತಾರೆ, ಫುಡ್ ಡೆಲಿವರಿ ಆ್ಯಪ್ಸಿಂದ ಬರ್ತಾರೆ, ಮತ್ತೊಂದು ಕಡೆ ಟ್ರಾನ್ಸ್ಪೋರ್ಟ್ ಆ್ಯಪ್ಸ್. ಸೊ ಯಾರ್ಯಾರು ಬರ್ತಾರೆ ಅಂದರೆ ಇಲ್ಲಿ ಫುಡ್ ಡೆಲಿವರಿ ಬಂದಾಗ ಝೊಮ್ಯಾಟೊ, ಅಮೆಝಾನು ಇವ್ರು ಬರ್ತಾರೆ. ಇಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಬಂದಾಗ ಪೋರ್ಟರ್ ಇರ್ಬೋದು, ಊಬರ್ ಇರ್ಬೋದು, ಇವೆರಡು ಬರ್ತಾರೆ. ಝೊಮ್ಯಾಟೊ ಮತ್ತು ಅಮೆಝಾನ್ ಇಲ್ಲಿ ಫುಡ್ ಡೆಲಿವರಿ ಮತ್ತು ಎಕ್ಸ್ಟ್ರಾ ಬೇರೆ ಏನು ಡೆಲಿವರೀಸ್ ಇರುತ್ತೆ ಅದರಲ್ಲಿ. ಟ್ರಾನ್ಸ್ಪೋರ್ಟ್ಗೆ ಬಂದಾಗ ಪೋರ್ಟರ್ ಮತ್ತು ಊಬರ್. ಸೊ ಈ 4 ಜನ ರೆಪ್ರೆಸೆಂಟೇಟಿವ್ಸು ಈ ಒಂದು ಏನಂತೀವಿ ಬೋರ್ಡ್ ವೆಲ್ಫೇರ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅದರ ಮೆಂಬರ್ಸ್ ಆಗಿರ್ತಾರೆ ಅನ್ನುವಂಥದ್ದು. ಇನ್ನು ಮತ್ತೆ ಏನಾಗುತ್ತೆ ಅಂತಂದರೆ ಆಗ್ರಿಗೇಟ್ ಮೆಂಬರ್ಸ್, ಇವ್ರನ್ನ ಆ್ಯಕ್ಚುಲ್ ಆಗಿ ಕರೆಯೋದು ಏನು ಅಂತಂದರೆ ಆಗ್ರಿಗೇಟ್ ಮೆಂಬರ್ಸ್ ಅಂತ ಕೂಡ ಕರೀತಾರೆ. ಓಕೆನಾ. ಇವಾಗ ಲೇಬರ್ ಡಿಪಾರ್ಟ್ಮೆಂಟು ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ಇರ್ತಾರೆ, ಕಮರ್ಷಿಯಲ್ ಟ್ಯಾಕ್ಸಸ್ಸಿಂದ ಇರ್ತಾರೆ. ಸೊ ಇವರ ಜೊತೆಗೆ ಈ ಅಗ್ರಿಗೇಟರ್ ಮೆಂಬರ್ಸ್ ಅಂತ ಎಂದ್ಬಿಟ್ಟು ಈ 4 ಪ್ಲ್ಯಾಟ್ಫಾರ್ಮ್ಸಿಂದ ರೆಪ್ರೆಸೆಂಟೇಟಿವ್ಸ್ ಕೂಡ ಅಲ್ಲಿ ಇರ್ತಾರೆ. ತದನಂತರ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಒಂದು ಕಮಿಟಿಯಲ್ಲಿ ಲೇಬರ್ ಯೂನಿಯನ್ಗಳಿಂದ ಕೂಡ ರೆಪ್ರೆಸೆಂಟೇಟಿವ್ಸನ್ನು ಇಟ್ಟಿರ್ತಾರೆ. ಲೇಬರ್ ಯೂನಿಯನ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಬಂದು ಯುನೈಟೆಡ್ ಫುಡ್ ಡೆಲಿವರಿ ಪಾರ್ಟ್ನರ್ಸ್ ಯೂನಿಯನ್ ಅಂತ ಇದೆ, ಅದಿರ್ಬೋದು. ಇಲ್ಲ ಇಂಡಿಯನ್ ಫೆಡರೇಷನ್ ಆಫ್ ಆ್ಯಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಅಂತ ಇದೆ, ಅದು. ಇಲ್ಲ AITUC ಏನಿದೆ, AITUCಯಿಂದ ಮೆಂಬರ್ಸು. ಓಲಾ ಊಬರ್ ಡ್ರೈವರ್ಸ್ ಆ್ಯಂಡ್ ಓನರ್ಸ್ ಅಸೋಸಿಯೇಷನ್ ಇದೆ, ಅದರಿಂದ. ಸೊ ಇವರೆಲ್ಲರೂ ಕೂಡ ಈ ಒಂದು ಏನು ಬೋರ್ಡ್ ಇದೆ ಇದರಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅನ್ನುವಂಥದ್ದು. ಮತ್ತು ಈಗ ಈ ಒಂದು ಬೋರ್ಡನ್ನು ಎಸ್ಟಾಬ್ಲಿಷ್ ಮಾಡಿರುವಂಥ ಕಾರಣ ಈಗ ಇಬ್ಬರೂ ಯಾರು ಆಗ್ರಿಗೇಟರ್ಸು ಮತ್ತು ಗಿಗ್ ವರ್ಕರ್ಸ್ ಏನಿರ್ತಾರೆ ಇಬ್ಬರೂ ಕೂಡ ಈಗ ಇನ್ಮೇಲೆ ಈ ಒಂದು ಬೋರ್ಡಲ್ಲಿ ರಿಜಿಸ್ಟರ್ನ ಮಾಡ್ಕೋಬೇಕು. ಅವ್ರು ಇವಾಗ ಗಿಗ್ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಾರೆ, ಆ ಬೋರ್ಡಲ್ಲಿ ಬೋರ್ಡಲ್ಲಿ ರಿಜಿಸ್ಟರ್ ಆಗಿರಬೇಕು. ಇಲ್ಲ ಅಮೆಝಾನ್ ಇರ್ಬೋದು, ಊಬರ್, ಪೋರ್ಟರ್ ಇರ್ಬೋದು, ಇವರೆಲ್ಲ ಆಗ್ರಿಗೇಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾರಲ್ಲ, ಸೊ ಅವರು ಕೂಡ ಈ ಒಂದು ಬೋರ್ಡಲ್ಲಿ ರಿಜಿಸ್ಟರ್ ಆಗಲೇಬೇಕು. ಆ್ಯಂಡ್ ಅಗ್ರಿಗೇಟರು ಈ ಒಂದು ಬೋರ್ಡ್ಗೆ ರಿಜಿಸ್ಟರ್ ಆಗೋದಕ್ಕೆ ಈಗ 45 ಡೇಸ್ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಬೇಕು ಅಂದರೆ ಅಗ್ರಿಗೇಟರ್ಸು ತಮ್ಮನ್ನು ತಾವು ರಿಜಿಸ್ಟರ್ ಮಾಡಿಕೊಂಡು ತಮ್ಮ ಅಡಿಯಲ್ಲಿ ಯಾವ ಗಿಗ್ ವರ್ಕರ್ಸು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಬೋರ್ಡ್ಗೆ ತಿಳಿಸ್ಬೇಕಾಗತ್ತೆ. ಸೊ ಒನ್ಸ್ ಈ ಒಂದು ಅಗ್ರಿಗೇಟರ್ಸ್ ಅಲ್ಲಿ ರಿಜಿಸ್ಟರ್ ಆದಮೇಲೆ ಗಿಗ್ ವರ್ಕರ್ಸ್ಗೆ ಒಂದು ಯುನೀಕ್ ID ನಂಬರನ್ನು ಕೊಡ್ತಾರೆ. ಓಕೆನಾ. ಸೊ ಈ ಒಂದು ID ನಂಬರ್ ಮುಖಾಂತರನೇ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಸೋಷಿಯಲ್ ಬೆನಿಫಿಟ್ಸ್ ಹೋಗಬೇಕು ಅಂದರೆ ಈಗ ಪೆನ್ಷನ್ ಇರ್ಬೋದು, ಇಲ್ಲ ಅಂತಂದರೆ ಹೆಲ್ತ್ ಬೆನಿಫಿಟ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಏನೇ ಹೋಗ್ಬೇಕಂದ್ರೂ ಥ್ರೂ ದಿಸ್ ಯುನೀಕ್ ID ಆ ಒಂದು ಗಿಗ್ ವರ್ಕರ್ಗೆ ತಲುಪುತ್ತೆ ಅನ್ನುವಂಥದ್ದು. ತದನಂತರ ಇವಲ್ಲಿ ವೆಲ್ಫೇರ್ ಫಂಡ್ ಈಗ ಇವ್ರಿಗೆ ಬೆನಿಫಿಟ್ಸ್ಗಳನ್ನೇನಿರುತ್ತೆ ಒಂದು ಬೆನಿಫಿಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸನ್ನು. ಸೊ ಈ ಒಂದು ಬೆನಿಫಿಟ್ಸ್ಗೆ ಬೇಕಾಗಿರುವಂತಹ ಫಂಡ್ ಏನಿದೆ ಅಥವಾ ವೆಲ್ಫೇರ್ ಫಂಡ್ ಏನಿದೆ ಇದನ್ನು ವೆಲ್ಫೇರ್ ಫೀ ಫ್ರಮ್ ಆಗ್ರಿಗೇಟರ್ಸನ್ನು ತಗೋತಾರೆ. ಅಂದರೆ ಈಗ ಏನು ಊಬರ್ ಇದೆ ಅಂತಂದರೆ, ಊಬರ್ ಅಥವಾ ಅಮೆಝಾನ್ ಇದೆ ಅಂತಂದರೆ ಅವರು ಇಂತಿಷ್ಟು ಪರ್ಸೆಂಟೇಜ್ ಅಂತ ವೆಲ್ಫೇರ್ ಫಂಡ್ ಅಂತ ಅಂದ್ಬಿಟ್ಟು ಈ ಒಂದು ಬೋರ್ಡ್ಗೆ ಪೇ ಮಾಡ್ಕೊಂಡು ಬರ್ತಾರೆ. ಸೊ ಅದೇ ಒಂದು ಫಂಡನ್ನು ಯೂಸ್ ಮಾಡಿಕೊಂಡು ಗಿಗ್ ವರ್ಕರ್ಸ್ಗೆ ಬೇಕಾಗಿರುವಂಥ ಒಂದು ಬೆನಿಫಿಟ್ಸನ್ನು ನೀಡುವಂಥದ್ದು. ಅಷ್ಟೇ ಅಲ್ಲದೆ ಗಿಗ್ ವರ್ಕರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟು ಕೂಡ ಈ ಒಂದು ಫಂಡ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಫಂಡಿಂಗ್ ಮೆಕ್ಯಾನಿಸಮ್ ಏನು ಅಂತ ನಾವು ನೋಡಿದ್ರೆ ಇಲ್ಲಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಂಡಿಂಗ್ ಮೆಕ್ಯಾನಿಸಮ್ ಏನು ಬೇಕಾಗುತ್ತೆ ನಮಗೆ ಅಂದರೆ ಒಂದು ಯಾರು ಕೊಡ್ತಾರೆ, ಅಗ್ರಿಗೇಟರ್ ಕೊಡುವಂತಹ ಫೀ, ವೆಲ್ಫೇರ್ ಫೀ ಏನಿರುತ್ತೆ ಆ ವೆಲ್ಫೇರ್ ಫೀ. ತದನಂತರ ಗಿಗ್ ವರ್ಕರ್ನ ಓನ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅದು. ತದನಂತರ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ನ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ. ಸೊ 3 ರೀತಿಯಾಗಿ ಈ ಒಂದು ವೆಲ್ಫೇರ್ ಫಂಡ್ಗೆ ಹಣ ಬರುತ್ತೆ ಅನ್ನುವಂಥದ್ದು. ತದನಂತರ ಈ ಒಂದು ವೆಲ್ಫೇರ್ ಫೀ ಏನಿದೆ ಇಲ್ಲಿ ನಾನು ಹೇಳಿದೆ ಅಗ್ರಿಗೇಟರ್ ಅವರು ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ ಅಂತ. ಸೊ ಆ ಪರ್ಸೆಂಟೇಜ್ ಬಂದು 1ರಿಂದ 2%, ಆ್ಯಕ್ಚುಲಿ ಇದು 1 to 1.5% ಒಳಗಡೆ ಈ ಒಂದು ವೆಲ್ಫೇರ್ ಫೀಯನ್ನು ಅಗ್ರಿಗೇಟರ್ಸು ಪೇ ಮಾಡಬೇಕಾಗುತ್ತೆ. ಅದು ಏನು, ಇಟ್ ಈಸ್ ಆ್ಯನ್ಯುವಲ್ ಫೇರ್ ಆರ್ ಕಮಿಷನ್ ಬೇಸಿಸ್ ಮೇಲೆ ಅದನ್ನು ಕೊಡೋದು ಅಂತ. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಸೊ ಎಂಟೈರ್ಲಿ ಇದು ಲೈಕ್ ಏನೇನು ಪಾಯಿಂಟ್ಸ್ ನಾನು ಹೇಳಿದೆ ಇದೆಲ್ಲ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಯಾವ ರೀತಿಯಾಗಿ ಗಿಗ್ ವರ್ಕರ್ಸ್ಗೆ ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಅವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಸಿಗುತ್ತೆ, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಸಲ್ಲಬೇಕಾಗಿರುವಂಥ ರೆಸ್ಪೆಕ್ಟ್, ಡಿಗ್ನಿಟಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಕೊಡಬೇಕಾಗಿರುವಂಥ ಫೀಸ್ ಏನಿದೆ ಅಥವಾ ಅವರ ಒಂದು ಸ್ಯಾಲರಿ ಪೇಮೆಂಟ್ಸ್ ಏನಿದೆ ಅದು ಟೈಮ್ ಟು ಟೈಮ್ ಡಿಸ್ಪರ್ಸ್ ಆಗುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ.
ಇಂಡಿಯಾ ರೈಸ್ ಫೆಲೋಶಿಪ್ ಲಾಂಚಸ್ ಇನಾಗುರಲ್ ಕೊಹರ್ಟ್ ಆಫ್ 41 ವುಮೆನ್ ಸೈಂಟಿಸ್ಟ್ ಅಟ್ IISc. ಸೊ ಇಲ್ಲಿ ನಾವು ಮೊದಲಿಗೆ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ತದನಂತರ ಈ ಒಂದು ರೈಸ್ ಫೆಲೋಶಿಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡೋಣ, ಯಾಕೆಂದರೆ ಇದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ ಇಂಡಿಯಾ ರೈಸ್ ಅನ್ನುವಂಥ ಒಂದು ಫೆಲೋಶಿಪ್ಪನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಬೆಂಗಳೂರಿನ IIScಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಎಷ್ಟು ಜನ 41 ವಿಮೆನ್ ಸೈಂಟಿಸ್ಟ್ಸ್ ಏನಿದ್ದಾರೆ ಇವರಿಗೆ ಈ ಒಂದು ಫೆಲೋಶಿಪ್ಪನ್ನು ನೀಡಿದ್ದಾರೆ. ಓಕೆನಾ. ತದನಂತರ ಏನು ಬೇಕಾಗುತ್ತೆ ಅಂತಾರೆ, ಈ ಒಂದು ಇಂಡಿಯಾ ರೈಸ್ ಫೆಲೋಶಿಪ್ ಏನಿದೆ ಇದನ್ನು ಲಾಂಚ್ ಮಾಡಿರೋದು IISc ಬೆಂಗಳೂರು ಹೇಳಿದ್ದೀನಿ. ಬಟ್ ಇದು ಇನಿಷಿಯೇಟಿವ್ ಯಾರ ಒಂದು ಇನಿಷಿಯೇಟಿವ್ ಇದು ಅಂತಾರೆ, ಗುಪ್ತಾ ಕ್ಲಿನ್ಸ್ಕಿ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಟ್ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ. ಸೊ ಗುಪ್ತಾ ಕ್ಲಿನ್ಸ್ಕಿ ಇಂಡಿಯಾ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಈ ಒಂದು ಏನಂತೀವಿ ಇನಿಷಿಯೇಟಿವನ್ನು ಲಾಂಚ್ ಮಾಡಿರುವಂಥದ್ದು. ಓಕೆನಾ. ಸೊ ಇದು ಬಂದು ಇನಾಗುರಲ್ ಎಡಿಷನ್ ಅಂತ ಅಂದಾಗ, ಸೊ ಇದು ಲಾಂಚ್ ಆಗಿರೋದು ಯಾವಾಗ, ಈ ಒಂದು ರೈಸ್ ಫೆಲೋಶಿಪ್ನ ಒಂದು ಲಾಂಚ್ ಇಯರ್ ಯಾವುದು 2026 ಇಯರ್ ಆಗುತ್ತೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್, ಯಾವಾಗ ಲಾಂಚ್ ಆಗಿದೆ ಅಂತ. ಮತ್ತು ಈ ಒಂದು ರೈಸ್ ಫೆಲೋಶಿಪ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಾವು ಯಾಕೆ ಈ ಒಂದು ರೈಸ್ ಫೆಲೋಶಿಪ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲಿಗೆ ನಮ್ಮ ಭಾರತದಲ್ಲಿ ನಾವು ನೋಡಿದ್ರೆ ಇನ್ ಸ್ಟೆಮ್ ಫೀಲ್ಡ್, ಈ ಒಂದು ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮೆಡಿಸಿನ್, ಈ ಒಂದು ಫೀಲ್ಡಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಮಹಿಳೆಯರ ಒಂದು ಪ್ರಪೋರ್ಷನ್ ಏನಿದೆ ಅದು ಬಹಳ ಕಡಿಮೆ ಇದೆ. ಓಕೆನಾ. ಆ್ಯಂಡ್ ಆಲ್ಸೋ ಯಾಕೆ ಈ ಒಂದು ಪ್ರಪೋರ್ಷನ್ ಯಾಕೆ ಕಡಿಮೆ ಆಗುತ್ತೆ ಅಂತಂದರೆ ಅವರು ಕರಿಯರ್ ಬ್ರೇಕ್ಸನ್ನು ತಗೋತಾರೆ. ಈಗ ಮದುವೆ ಆದಾಗ ತಗೊಳ್ಳೋದಿರ್ಬೋದು, ಇಲ್ಲ ಮಗು ಆದಾಗ ಬ್ರೇಕ್ಸನ್ನು ತಗೊಳ್ಳೋದಿರ್ಬೋದು. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅವರ ಒಂದು ಕರಿಯರ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಈಗ ಪ್ರತಿ ಸತಿ ಅವ್ರು ಬ್ರೇಕ್ ತೊಗೊಂಡಾಗ ಅವ್ರು ದೇ ಹ್ಯಾವ್ ಟು ರೀಸ್ಟಾರ್ಟ್ ಎವ್ರಿಥಿಂಗ್, ಮತ್ತೆ ಸ್ಕ್ರಾಚಿಂದ ಅವ್ರು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಪ್ರೀವಿಯಸ್ ಒಂದು ಏನೇ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಈಗ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಟೆಕ್ನಾಲಜಿ ಲೈಕ್ ಎವ್ರಿ 6 months ಇದು ಚೇಂಜ್ ಆಗ್ತಾನೆ ಇದೆ, ಎವಾಲ್ವ್ ಆಗ್ತಾನೆ ಇರುವಂಥ ಕಾರಣ ಏನಾಗುತ್ತೆ, ದೇ ಹ್ಯಾವ್ ಟು ಕೀಪ್ ಅಪ್ ವಿತ್ ದರ್ ಸ್ಕಿಲ್ಲಲ್ಲಿ ಅವ್ರ ಸ್ಕಿಲ್ ಡೆವಲಪ್ ಆಗಿಲ್ಲ ಅವ್ರಿಗೆ ಅಂತಂದರೆ ಅಗೇನ್ ದೇ ವಿಲ್ ಫಾಲ್ ಬ್ಯಾಕ್. ಸೊ ಇದರಿಂದ ಏನಾಗ್ತದೆ, ವಿಮೆನ್ ಪಾರ್ಟಿಸಿಪೇಷನ್ ಕಡಿಮೆ ಆಗ್ತದೆ ಇನ್ ಸ್ಟೆಮ್ ಫೀಲ್ಡ್ಸ್. ಸೊ ಅದನ್ನು ಎನ್ಕರೇಜ್ ಮಾಡೋದಕ್ಕೆ ಒಂದು. ತದನಂತರ ಈ ಒಂದು ರೈಸ್ ಫೆಲೋಶಿಪ್ಪಿಂದ ಮುಖ್ಯವಾಗಿ ಮಿಡ್ ಕರಿಯರ್ ವುಮೆನ್ ಸೈಂಟಿಸ್ಟ್ ಏನಿರ್ತಾರೆ ಅದು ವಿತ್ ರೆಸ್ಪೆಕ್ಟ್ ಟು ಸ್ಟೆಮ್ ಫೀಲ್ಡ್ಸ್ ಅವ್ರನ್ನ ಇದು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಇದರಲ್ಲಿ ಏನು ಪ್ರೊವೈಡ್ ಮಾಡ್ತಾರೆ ಅಂದರೆ ಮೆಂಟರ್ಶಿಪ್ಪನ್ನು ಕೊಡ್ತಾರೆ. ಸೊ ಈಗ ಏನಾದರೂ ಪ್ರಾಬ್ಲಮ್ ಆಗಿದೆ ಅವ್ರಿಗೆ, ಅಂದರೆ ಏನಾದರೂ ಡೌಟ್ಸ್ ಇದೆ, ಇಲ್ಲ ಏನೋ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೆರಿಯರ್ ಗ್ಯಾಪಿಂದ ಅವ್ರಿಗೇನಾದರೂ ಸ್ಕಿಲ್ ಗ್ಯಾಪ್ ಇದೆ ಅಂತಂದರೆ ಇವುಗಳನ್ನೆಲ್ಲ ಬ್ರಿಡ್ಜ್ ಮಾಡೋದಕ್ಕೆ ಮೆಂಟರ್ಶಿಪ್ಪನ್ನು ಕೊಡ್ತಾರೆ. ಮತ್ತು ಲೀಡರ್ಶಿಪ್ ಟ್ರೈನಿಂಗನ್ನು ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ರಿಸರ್ಚ್ಗೆ ಫಂಡಿಂಗನ್ನು ಕೂಡ ಕೊಡ್ತಾರೆ. ಸೊ ಆಗ ಅವ್ರ ರಿಸರ್ಚ್ ಫಂಡಿಂಗ್ ಏನಾಗುತ್ತೆ, ಈಗ ಹಲವಾರು ಬಾರಿ ವಿಮೆನ್ ಏನಾಗುತ್ತೆ, ಇವನ್ ದೋ ದೇ ಆರ್ ಇಂಡಿಪೆಂಡೆಂಟ್, ಅವರೇ ತಮ್ಮ ಒಂದು ಲೈಕ್ ಕೆಲಸಕ್ಕೆ ಹೋಗ್ತಾ ಇದ್ರು, ಅವರ ಒಂದು ಇನ್ಕಮ್ ಅವ್ರಿಗೆ ಇದ್ದರೂ ಕೂಡ ಅವರ ಒಂದು ರಿಸರ್ಚನ್ನು ಫಂಡ್ ಮಾಡೋದಕ್ಕೆ ಇಲ್ಲಿ ಕಷ್ಟ ಆಗ್ತಾ ಇರುತ್ತೆ. ಬಿಕಾಸ್ ದೇ ಹ್ಯಾವ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಹಾಗಾಗಿ ರಿಸರ್ಚ್ ಫಂಡಿಂಗ್ ಏನಿರುತ್ತೆ ಅದನ್ನು ಕೂಡ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅಥವಾ ಈ ಒಂದು ಫೆಲೋಶಿಪ್ ಅಡಿಯಲ್ಲಿ ಕೊಡ್ತಾರೆ ಅನ್ನುವಂಥದ್ದು. ಸೊ ಈಗ ನಾವೇನು ನೋಡೋಣ ಅಂತಂದರೆ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮೇನ್ಸಲ್ಲಿ ಯಾವ ರೀತಿಯಾಗಿ ವಿಮೆನನ್ನು ಇನ್ ಸ್ಟೆಮ್ ಫೀಲ್ಡ್ ಎನ್ಕರೇಜ್ ಮಾಡೋದಕ್ಕೆ ಸರ್ಕಾರ ಸ್ಟೆಪ್ಸನ್ನು ತೊಗೊಂಡಿದೆ ಅಂತಂದಾಗ ಈ ಒಂದು ಇಂಡಿಯಾ ರೈಸ್ ಫೆಲೋಶಿಪ್ಪನ್ನು ಕೂಡ ನಾವು ಅಲ್ಲಿ ಕೋಟ್ ಮಾಡ್ಬೋದಾಗುತ್ತೆ. ಈಗ ನಾವು ಇಂಡಿಯಾ ರೈಸ್ ಫೆಲೋಶಿಪ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಇದರ ಫುಲ್ ನೇಮ್ ಏನು ಅಂತಾರೆ, ಇಂಡಿಯಾ ರೈಸ್ ಫೆಲೋಶಿಪ್. ರೈಸ್ ಅಂದರೆ ಇಲ್ಲಿ ರಿಸರ್ಚ್ ಆ್ಯಂಡ್ ಇನೋವೇಷನ್ ಸ್ಟೆಮ್ ಎಂಪವರ್ಮೆಂಟ್ ಅನ್ನುವಂಥದ್ದು. ತದನಂತರ ಇದರ ಒಂದು ಆಬ್ಜೆಕ್ಟಿವ್ ಏನು, ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡಿದ್ರೆ, ಎಂಪವರ್ ಅರ್ಲಿ ಕರಿಯರ್ ಇಂಡಿಯನ್ ವುಮೆನ್ ಸೈಂಟಿಸ್ಟ್ ಇನ್ ಸ್ಟೆಮ್ ಥ್ರೂ ರಿಸರ್ಚ್ ಆ್ಯಂಡ್ ಲೀಡರ್ಶಿಪ್ ಸಪೋರ್ಟ್. ಏನು ಅರ್ಲಿ ಕರಿಯರ್ ಮಿಡ್ ಕರಿಯರ್ ವಿಮೆನ್ ಏನಿದ್ದಾರೆ ಭಾರತದಲ್ಲಿ ಅವರಿಗೆ ಒಂದು ಸಪೋರ್ಟನ್ನು ನೀಡಬೇಕು, ಸ್ಟೆಮ್ ಫೀಲ್ಡಲ್ಲಿ ಸಪೋರ್ಟನ್ನು ಕೊಡಬೇಕು, ರಿಸರ್ಚ್ ಮಾಡೋದಕ್ಕಿರ್ಬೋದು ಅಥವಾ ಲೀಡರ್ಶಿಪ್ ಇರ್ಬೋದು, ಅಂದರೆ ನಾಯಕತ್ವದ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಇರ್ಬೋದು, ಇವುಗಳಿಗೆಲ್ಲ ಕೂಡ ಈ ಒಂದು ರೈಸ್ ಫೆಲೋಶಿಪ್ ಬಹಳ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದಾಗುತ್ತೆ. ಈಗಾಗಲೇ ಹೇಳಿರೋ ಥರ ಇದು ಇನಿಷಿಯೇಟಿವ್ ಆಫ್ ಗುಪ್ತಾ ಕ್ಲಿನ್ಸ್ಕಿ ಇಂಡಿಯಾ ಇನ್ಸ್ಟಿಟ್ಯೂಟ್ ಎಲ್ಲಿದೆ, ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ. ಇದು ಬಂದು ಇರೋದು USA. ಸೊ USA ಮತ್ತು ಇಂಡಿಯಾ ನಡುವಿನ ಒಂದು ಒಪ್ಪಂದ ಅಂತಲೇ ಇದನ್ನು ನಾವು ಅಂದ್ಕೋಬೋದು. ತದನಂತರ ಟಾರ್ಗೆಟ್ ಗ್ರೂಪು ಅರ್ಲಿ ಕರಿಯರ್ ವುಮೆನ್ ರಿಸರ್ಚರ್ಸ್ ಇನ್ ಸ್ಟೆಮ್ 0 to 7 years ಎಕ್ಸ್ಪೀರಿಯನ್ಸ್ ಇರಬೇಕು, ಅಂದರೆ 0 to 7 years. ತದನಂತರ ಯಾವ ಒಂದು ಫೀಲ್ಡ್ಸ್ ಕವರ್ ಆಗುತ್ತೆ ಅಂದರೆ ಈಗಾಗಲೇ ನಾನು ಹೇಳಿದ್ದೀನಿ, ಸ್ಟೆಮ್ ಫೀಲ್ಡ್ಸು ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥ್ಸ್ ಆ್ಯಂಡ್ ಮೆಡಿಸಿನ್, ಈ 5 ಫೀಲ್ಡ್ಗಳಲ್ಲಿ. ತದನಂತರ ಇದರ ಒಂದು ಡ್ಯೂರೇಷನ್ ಏನು ಅಂದರೆ 1 ವರ್ಷ ಪಾರ್ಟ್ ಟೈಮಲ್ಲಿ ಮಾಡ್ಬೋದು, ಮತ್ತು ಹೈಬ್ರಿಡ್ ಮಾಡೆಲಲ್ಲೂ ಕೂಡ ಇರುತ್ತೆ. ಸೊ ಇದು ಆಪ್ಷನ್ ಆಗಿರೋದ್ರಿಂದ ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಈಗ 41 ಸೈಂಟಿಸ್ಟ್ಸ್ ಏನು IIScಯಲ್ಲಿ ಚೂಸ್ ಮಾಡ್ಕೊಂಡಿದ್ದಾರೆ, ಈ 41 ಸೈಂಟಿಸ್ಟ್ ಬಂದು ಆಲ್ಮೋಸ್ಟ್ 16 ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸಿಂದ ಬಂದಿರುವಂಥದ್ದು. ಯಾವುದೇ ರೀತಿಯ ಭೇದ ಭಾವ ಮಾಡ್ದಿರ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ, ಅವರ ಒಂದು ಸಾಮರ್ಥ್ಯದ ಮೇಲೆ ಇವರನ್ನು ಸೆಲೆಕ್ಟ್ ಮಾಡಿರುವಂಥದ್ದು.
ತದನಂತರ ಕೀ ಕಾಂಪೊನೆಂಟ್ಸ್ ಏನು ಅಂದರೆ ಒಂದು ಲೀಡರ್ಶಿಪ್ ಟ್ರೈನಿಂಗ್ ಕೊಡ್ತಾರೆ, ಮೆಂಟರ್ಶಿಪ್ ಇರ್ಬೋದು, ರಿಸರ್ಚ್ ಬಿಲ್ಡಿಂಗ್ ಕೆಪಾಸಿಟಿ, ನೆಟ್ವರ್ಕಿಂಗ್ ಕೊಡುವಂಥದ್ದು. ತದನಂತರ ಇದಕ್ಕೆ ಮೇಜರ್ ಬೆನಿಫಿಟ್ ಏನು ಅಂತಂದರೆ ಇದು ರಿಸರ್ಚ್ ಗ್ರಾಂಟ್ ಕೊಡ್ತಾರೆ. ನಾನು ಹೇಳ್ದೆ ಅಲ್ವಾ, ರಿಸರ್ಚ್ ಫಂಡಿಂಗನ್ನು ಕೊಡ್ತಾರೆ. ಎಷ್ಟು ಅಂದರೆ ಅಪ್ ಟು $50,000 ಕೊಡ್ತಾರೆ. $50,000 ಫಂಡಿಂಗನ್ನು ಕೊಡುವಂಥದ್ದು. ಸೊ ಅದರಿಂದ ಕೂಡ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ ಆಗಿ ನೋಡಿದಾಗ ನಮ್ಮ ಒಂದು ವುಮೆನ್ನ, ಭಾರತದ ಒಂದು ಮಹಿಳೆಯರ ಇಕನಾಮಿಕ್ ಆ್ಯಂಡ್ ಸೈಂಟಿಫಿಕ್ ಎಂಪವರ್ಮೆಂಟ್ಗೆ ಈ ಒಂದು ಇಂಡಿಯಾ ರೈಸ್ ಫೆಲೋಶಿಪ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ನಾವು ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. JNCASR and Bengaluru firm tie-up for smarter cooling of aviation batteries. ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಏನಿದೆ, ಈ ಒಂದು ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಇದು ಬೆಂಗಳೂರು ಬೇಸ್ಡ್ ಕಂಪನಿ ಆಗಿರುವಂಥ ಡ್ರೀಮ್ ಫ್ಲೈ ಇನೋವೇಷನ್ಸ್, ಆ ಕಂಪನಿಯ ಹೆಸರೇನು ಡ್ರೀಮ್ ಫ್ಲೈ ಇನೋವೇಷನ್ಸ್, ಇದರ ಜೊತೆ ಸೇರಿ ಒಂದು ಒಪ್ಪಂದಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಆ ಒಪ್ಪಂದ ಅಂತಾರೆ, ಈ ಒಂದು ಏವಿಯೇಷನ್ ಬ್ಯಾಟ್ರೀಸ್ಗಳು ಏನಿರ್ತವೆ ಇದನ್ನು ಯಾವ ರೀತಿಯಾಗಿ ಸ್ಮಾರ್ಟ್ ಕೂಲಿಂಗ್ ಮಾಡ್ಬೋದು ಅನ್ನುವಂಥದ್ದಕ್ಕೆ. ಸೊ ಮೊದಲಿಗೆ ಈ ಒಂದು ಡ್ರೀಮ್ ಫ್ಲೈ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಇದು ಬೆಂಗಳೂರಿನಲ್ಲಿ ಇರುವಂಥ ಒಂದು ಕಂಪನಿ. ಇದು ಥರ್ಮಲ್ ಬ್ಯಾಟರಿ ಟೆಕ್ನಾಲಜಿಯಲ್ಲಿ ಸ್ಪೆಷಲಿಸ್ಟ್ ಆಗಿದೆ. ಓಕೆನಾ, ಥರ್ಮಲ್ ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ ಇದು ಸ್ಪೆಷಲಿಸ್ಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇದರ ಜೊತೆ ಟೈಅಪ್ ಆಗಿರೋದ್ರಿಂದ ಏನು ಇದರ ಮುಖ್ಯ ಉದ್ದೇಶ ಏನು ಈ ಒಂದು ಟೈಅಪ್ದು ಅಂತಂದರೆ, ಏನು ಡೆವಲಪ್ ಅಡ್ವಾನ್ಸ್ ಥರ್ಮಲ್ ಮೆಟೀರಿಯಲ್ಸ್ ಆ್ಯಂಡ್ ಥರ್ಮೋ ಎಲೆಕ್ಟ್ರಿಕ್ ಡಿವೈಸಸ್ ಟು ಎನ್ಹಾನ್ಸ್ ಏವಿಯೇಷನ್ ಬ್ಯಾಟ್ರಿ ಕೂಲಿಂಗ್. ಈ ಒಂದು ಏವಿಯೇಷನ್ ಅಂದರೆ ಈಗ ಫ್ಲೈಟ್ಸ್ಗಳಲ್ಲಿ, ಹೆಲಿಕಾಪ್ಟರ್ಗಳಲ್ಲಿ ಏನು ಬ್ಯಾಟ್ರಿಗಳನ್ನು ನಾವು ಬಳಸ್ತೀವಿ ಅದು ಬೇಗ ಹೀಟ್ ಆಗೋಗುತ್ತೆ. ಸೊ ಅದನ್ನು ಯಾವ ರೀತಿಯಾಗಿ ಕೂಲ್ ಮಾಡಬೇಕು ಅನ್ನೋದಕ್ಕೆ ಹೊಸದಾಗಿ ಮೆಟೀರಿಯಲ್ಸ್ಗಳನ್ನು, ಅಂದರೆ ಈಗ ಆ ಒಂದು ಬ್ಯಾಟ್ರಿಯಲ್ಲಿ ಬೇರೆ ಬೇರೆ ಮೆಟೀರಿಯಲ್ಗಳನ್ನು ನಾವು ಬಳಸಿದೆ ಆಗೇನಾಗುತ್ತೆ ಅಂದರೆ ಆ ಒಂದು ಕೂಲಿಂಗ್ ಕಡಿಮೆ, ಅಂದರೆ ಆ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತಾರೆ, ಅಡ್ವಾನ್ಸ್ ಥರ್ಮಲ್ ಮೆಟೀರಿಯಲ್ಸ್ ಮತ್ತು ಥರ್ಮೋ ಎಲೆಕ್ಟ್ರಿಕ್ ಡಿವೈಸಸನ್ನು ಈ ಒಂದು ಬೆಂಗಳೂರು ಕಂಪನಿ ಜೊತೆ ಸೇರಿ ಜವಾಹರ್ಲಾಲ್ ನೆಹರು ಸೈಂಟಿಫಿಕ್ ರಿಸರ್ಚ್ ಎರಡು ಟೈಅಪ್ ಮಾಡಿಕೊಂಡು ಹೊಸದಾಗಿ ಈ ರೀತಿಯಾದ ಒಂದು ಮೆಟೀರಿಯಲ್ಗಳನ್ನು ಕಂಡುಹಿಡಿಯೋದಕ್ಕೆ ಮುಂದಾಗಿದೆ. ಸೊ ಯಾಕೆ ಅಂತಂದರೆ ಈಗ ಡ್ರೋನ್ಗಳನ್ನು ನಾವು ಹೆಚ್ಚಿಸ್ತಾ ಇದ್ದೀವಿ, ಕರೆಕ್ಟಾ? ನಾವು ಏನದು ನಾರ್ಮಲ್ ಸರ್ವೇಲೆನ್ಸ್ಗೆ ಇರ್ಬೋದು, ಇಲ್ಲ ಅಂತಂದರೆ ಈಗ ಅಗ್ರಿಕಲ್ಚರಲ್ಲಿ ನಾವು ಡ್ರೋನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಬಾರ್ಡರ್ ಸೆಕ್ಯೂರಿಟಿಯಲ್ಲಿ ಡ್ರೋನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಇರುವಾಗ ಏನಾಗುತ್ತೆ ಅಂತಂದರೆ ಬ್ಯಾಟ್ರಿ ಪರ್ಫಾರ್ಮೆನ್ಸು ಮತ್ತು ಬ್ಯಾಟ್ರಿಯ ಒಂದು ಸೇಫ್ಟಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಲವಾರು ಬಾರಿ ನಾವು ನೋಡಿದ್ದೀವಿ, ಅಂದರೆ ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ಅಂದರೆ ಬೆಂಕಿ ಹತ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ಗೆ ಅಂತ ನಾವು ನೋಡಿರ್ತೀವಿ. ಸೊ ಯಾಕೆ ಅದಾಗುತ್ತೆ ಅಂತಂದರೆ ಆ ಬ್ಯಾಟ್ರಿಗಳು ಹೀಟ್ ಆಗಿಬಿಡುತ್ತೆ. ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ನಾವು ಇವಾಗ ಜಾಸ್ತಿ ಹೊತ್ತು ಓಡಿಸ್ತಾ ಇದ್ದೀವಿ ಅಂತಂದರೆ ಅದೇನಾಗುತ್ತೆ ಅಂದರೆ ಬ್ಯಾಟ್ರಿ ಹೀಟ್ ಆಗುತ್ತೆ. ಅದನ್ನ ಇಮಿಡಿಯೇಟ್ ಕೂಲಿಂಗ್ ಆಗಬೇಕು. ಅದು ಬ್ಯಾಟ್ರಿ ಯಾವಾಗ ಕೂಲ್ ಆಗಲ್ಲ ಅದೇನಾಗುತ್ತೆ, ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿ ಬೆಂಕಿ ಹತ್ಕೊಳ್ಳುವಂಥ ಚಾನ್ಸಸ್ಗಳಿರುತ್ತೆ. ಸೊ ಹೀಗಿರುವಂಥ ಕಾರಣ ಈ ರೀತಿಯಾದ ಹೊಸದಾದ ಮೆಟೀರಿಯಲ್ಗಳನ್ನು, ಥರ್ಮಲ್ ಮೆಟೀರಿಯಲ್ಸ್ಗಳನ್ನು ನಾವು ಬಿಲ್ಡ್ ಮಾಡಿದ್ರೆ ಅಥವಾ ಡೆವಲಪ್ ಮಾಡಿದ್ರೆ ಏನಾಗುತ್ತೆ, ಆ ರೀತಿಯಾಗಿ ಏನು ಹೀಟ್ ಆಗುತ್ತಲ್ಲೋ ಆ ಹೀಟನ್ನು ಆ ಮೆಟೀರಿಯಲ್ಸೇ ಹಂಗೆ ಕಂಟ್ರೋಲ್ ಮಾಡೋ ಥರ, ಅಂದರೆ ಆ ಬ್ಯಾಟ್ರಿ ಏನಿರುತ್ತೆ ಅಷ್ಟಾಗಿ ಅದು ಹೀಟ್ ಆಗಬಾರ್ದು, ಅದೇ ಆಟೋಮೆಟಿಕ್ಕಾಗಿ ಕೂಲ್ ಆಗೋ ಥರ ಮೆಟೀರಿಯಲ್ಸನ್ನು ನಾವು ಮಾಡಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿದೆ. ನಂತರ ಏನು ಹೇಳಿದ್ದಾರೆ ಅಂದರೆ ಇಷ್ಟು ದಿನ ಏನು ಮಾಡಿದ್ದಾರೆ, ಫೇಸ್ ಚೇಂಜ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಬ್ಯಾಟ್ರಿಯಲ್ಲಿ ಹೀಟನ್ನು ಮ್ಯಾನೇಜ್ ಮಾಡೋದಕ್ಕೆ ಫೇಸ್ ಚೇಂಜ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಫೇಸ್ ಚೇಂಜ್ ಮೆಟೀರಿಯಲ್ಸಲ್ಲಿ ಕೆಲವಷ್ಟು ಯುನಿಕ್ ಪ್ರಾಪರ್ಟೀಸ್ ಇದೆ, ಅದನ್ನು ಮುಂದೆ ಡಿಸ್ಕಸ್ ಮಾಡೋಣ. ಬಟ್ ಅದು ಸ್ಟಿಲ್ ಆ ಒಂದು ಪ್ರಾಪರ್ಟೀಸ್ ಎಲ್ಲ ಇದ್ದರೂ ಕೂಡ ಏನಾಗುತ್ತೆ ಅಂತಂದರೆ ಆ ಒಂದು ಹೀಟ್ ಏನಿದೆ, ಬ್ಯಾಟ್ರಿಯ ಒಂದು ಹೀಟ್ ಏನಿದೆ ಅದು ಸರಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಬ್ಯಾಟ್ರಿಯ ವಿವಿಧ ಕಾಂಪೋನೆಂಟ್ಗಳೇನಿರ್ತವೆ ಇವುಗಳು ಹಾನಿಯಾಗಿ ಓವರಾಲ್ ಬ್ಯಾಟ್ರಿಯ ಒಂದು ಸ್ಪ್ಯಾನ್ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಒಂದು ಪಾಯಿಂಟ್ ಹೋಯಿತು. ಮತ್ತು ಈಗ ಹಾಗಾದರೆ ಈ ಒಂದು ಏನು ಫೇಸ್ ಚೇಂಜ್ ಮೆಟೀರಿಯಲ್ಸ್ ಇದೆ ಇದನ್ನು ಯಾಕೆ ಬಳಸ್ತಾರೆ ಅಂದರೆ, ಒಂದು ಇದರ ತೂಕ ಕಡಿಮೆ ಇದೆ. ಸೊ ಯಾವಾಗ ತೂಕ ಕಡಿಮೆ ಇರುತ್ತೆ ಆವಾಗ ಅಲ್ಲಿ ನಾವು ಹೆಚ್ಚಿನದಾಗಿ ಒಂದು ಮೆಟೀರಿಯಲ್ಸನ್ನು ಬಳಸ್ಬೋದು. ಸೊ ದಟ್ ಬ್ಯಾಟ್ರಿ ವೆಯ್ಟ್ ಏನಿರುತ್ತೆ ಅದನ್ನೇ ಮೇಂಟೈನ್ ಮಾಡ್ಬೋದು, ಬಟ್ ಹೆಚ್ಚಿನದಾಗಿ ಮೆಟೀರಿಯಲ್ಸನ್ನು ಬಳಸ್ಬೋದು. ತದನಂತರ ಏನು, ಝೀರೋ ಪವರ್ ಕನ್ಸಂಪ್ಷನ್ ಅಂತ. ಸೊ ಈ ಎರಡು ಮುಖ್ಯ ಕ್ವಾಲಿಟೀಸ್ಗಳಿಂದ ಈ ಒಂದು PCM ಅಥವಾ ಫೇಸ್ ಚೇಂಜ್ ಮೆಟೀರಿಯಲ್ಸ್ ಏನಿದೆ ಇದನ್ನು ಇಷ್ಟು ದಿನ ಬಳಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಏನಾಗುತ್ತೆ ಅಂತಲೇ ಈಗಾಗಲೇ ಹೇಳಿರೋ ಥರ ಇದರಿಂದ ಒಂದು ಕಡೆ ನಮಗೆ ಪ್ರಾಬ್ಲಮ್ ಏನು ಅಂತಂದರೆ, ಇದು ಹೀಟ್ ಜನರೇಟ್ ಏನಾಗುತ್ತೆ ಈ ಒಂದು ಬ್ಯಾಟ್ರಿಗಳಲ್ಲಿ, PCM ಅನ್ನು ಬಳಸಿ ಮಾಡಿರುವಂಥ ಬ್ಯಾಟ್ರಿಗಳಲ್ಲಿ ಹೀಟ್ ಜನರೇಟ್ ಆಗುವಂಥದ್ದು ಅಷ್ಟು ಬೇಗನೆ ಅಬ್ಸರ್ವ್ ಆಗೋದಿಲ್ಲ. ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಒಂದು ಟೈಮ್ ಪೀರಿಯಡ್ ಏನಿದೆ, ಆ ಒಂದು ಸಮಯಾವಕಾಶ ಏನಿರುತ್ತೆ ಆ ಒಂದು ಇದಕ್ಕೆ
ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಅದು ದೀರ್ಘಕಾಲವಾಗಿರುತ್ತೆ. ಸೊ ಅದು ಯಾವಾಗ ಆ ಒಂದು ಟೈಮ್ ಇನ್ಕ್ರೀಸ್ ಆಗುತ್ತೆ ಅವಾಗ ಏನಾಗುತ್ತೆ, ಮತ್ತಷ್ಟು ಹೀಟ್ ಜನರೇಟ್ ಆಗಿರುತ್ತೆ. ಸೊ ಓವರಾಲ್ ನೋಡಿದಾಗ ನಮಗೆ ಆ ಒಂದು ಟೆಂಪರೇಚರ್ ರೈಸ್ ಆಗ್ತಾ ಇರುತ್ತೆ. ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಬ್ಯಾಟ್ರಿಯ ಒಂದು ಕಾಂಪೋನೆಂಟ್ಗಳೇನಿರುತ್ತೆ ಈಗ ಒಂದು ಕಾಂಪೋನೆಂಟ್ಗಳು ಡಿಗ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಹೊಸದಾಗಿ ಏನು ಡೆವಲಪ್ ಮಾಡಬೇಕು ಅಂದ್ಕೊಂಡಿರುವಂಥ ಥರ್ಮಲ್ ಮೆಟೀರಿಯಲ್ಸ್ ಏನಿದೆ ಇವುಗಳಿಗೆ ಹೈ ಥರ್ಮಲ್ ಕಂಡಕ್ಟಿವಿಟಿ ಇರುವಂತೆ ಮಾಡಲಾಗುತ್ತೆ ಒಂದು. ತದನಂತರ ಏನು ಅಂತಂದರೆ ಎಷ್ಟೇ ಒಂದು ಹೀಟ್ ಜನರೇಟ್ ಆದ್ರೂ ಅದನ್ನ ರ್ಯಾಪಿಡಾಗಿ ವೇಗವಾಗಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ, ರ್ಯಾಪಿಡ್ ಅಬ್ಸಾರ್ಪ್ಷನ್ ಆಫ್ ಹೀಟ್ ಆಗೋ ರೀತಿಯಾಗಿ ಈ ಒಂದು ಮೆಟೀರಿಯಲ್ಸ್ಗಳನ್ನು ನಾವು ಡಿವೈಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಓವರ್ ಆಲ್ ಬ್ಯಾಟ್ರಿಯ ಒಂದು ಟೆಂಪರೇಚರ್ನ ಮೇಂಟೈನ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಯಾಟ್ರಿಯ ಒಂದು ಲೈಫ್ ಸ್ಪ್ಯಾನ್ ಕೂಡ ಚೆನ್ನಾಗಿ ಇರುತ್ತೆ, ಬ್ಯಾಟ್ರಿಯ ಕಾಂಪೋನೆಂಟ್ಸ್ಗಳು ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಆಫ್ಟರ್ ಯುನೆಸ್ಕೋಸ್ ಕನ್ಸರ್ನ್ಸ್ ಆನ್ ಇನ್ಫ್ರಾ ವರ್ಕ್ ಅಟ್ ಹಂಪಿ, ಗವರ್ಮೆಂಟ್ ಟು ಸಬ್ಮಿಟ್ ರಿಪೋರ್ಟ್ ಬೈ ಫೆಬ್ರವರಿ 1. ನಮಗೆಲ್ಲ ತಿಳಿದಿರೋ ಹಾಗೇನೆ ಅಂಜನಾದ್ರಿ ಬೆಟ್ಟದಲ್ಲಿ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಏನು ಡೆವಲಪ್ಮೆಂಟ್ ವರ್ಕ್ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಏನಕ್ಕೆ ಟೂರಿಸಮನ್ನು ಹೆಚ್ಚು ಮಾಡೋದಕ್ಕೆ. ಸೊ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿ ಅಲ್ಲಿ ಶೌಚಾಲಯಗಳ ನಿರ್ಮಾಣ ಇರ್ಬೋದು, ಇಲ್ಲ ಅಂತಂದರೆ ಏನು ಈ ಒಂದು ಧರ್ಮಛತ್ರಗಳು, ಇಲ್ಲ ಅಂತಾರೆ ಹೋಟೆಲ್ಗಳ ನಿರ್ಮಾಣ ಇರ್ಬೋದು, ಇವುಗಳನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸುಮಾರು 600 ಅಕಾಮಡೇಷನ್ಸ್ಗಳನ್ನು ಮಾಡೋದಕ್ಕೆ, ಅಂದರೆ 600 ವಾಸಸ್ಥಾನಗಳನ್ನು ಅಲ್ಲಿ ಮಾಡೋದಕ್ಕೆ ಫಾರ್ ಟೂರಿಸ್ಟ್, ಪ್ರವಾಸಿಗರು ಬಂದಾಗ ಅಲ್ಲಿ ಇರೋದಕ್ಕೋಸ್ಕರ ಈ ಒಂದು ಸುಮಾರು 600 ಅಕಾಮಡೇಷನ್ಸನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಅಂಜನಾದ್ರಿ ಬೆಟ್ಟ ಏನಿದೆ ಇದು ಹಂಪಿಯ ಸುತ್ತಮುತ್ತ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಂಪಿಯ ಸುತ್ತಮುತ್ತ ಅಂತ ಬಂದಾಗ ಹಂಪಿ ಏನಿದೆ, ಹಂಪಿ ಬಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಕರೆಕ್ಟ್ ಅಲ್ವಾ? ವಿಶ್ವ ಪಾರಂಪರಿಕ ತಾಣ ಆಗಿದೆ. ಸೊ ಹೀಗಿರುವಂಥ ಕಾರಣ ಏನಾಗುತ್ತೆ ಅಂದರೆ ಹಂಪಿಯ ಸುತ್ತಮುತ್ತ ಬಫರ್ ಝೋನ್ ಅಂತ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಯಾವುದೇ ಒಂದು ವಿಶ್ವ ಪಾರಂಪರಿಕ ತಾಣ ಇದೆ ಅಂತಂದರೆ ಅದರ ಸುತ್ತಮುತ್ತ ಇಂತಿಷ್ಟು ರೇಡಿಯಸ್ ಅಂತ ತಗೊಂಡು ಅದನ್ನು ಬಫರ್ ಝೋನ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಬಫರ್ ಝೋನಲ್ಲಿ ಏನು ಅಂತಂದರೆ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡುವಾಗಿಲ್ಲ. ಯಾಕೆಂದರೆ ಇದರಿಂದ ಆ ಒಂದು ವಿಶ್ವ ಪಾರಂಪರಿಕ ತಾಣ ಏನಿರುತ್ತೆ ಅದಕ್ಕೆ ಹಾನಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ. ಇದು ಯಾರು ಹೇಳಿರೋದು? ಯುನೆಸ್ಕೋ ತನ್ನ ಒಂದು ಗೈಡ್ಲೈನ್ಸಲ್ಲಿ, ಮಾರ್ಗಸೂಚಿಯಲ್ಲಿ ನೀಡಿರುವಂಥದ್ದು. ಬಟ್ ಇವಾಗ ಸರ್ಕಾರ ಏನು ಮಾಡಿದೆ, ಕರ್ನಾಟಕ ಸರ್ಕಾರ, ಇಲ್ಲ ನಾವು ಈ ಅಂಜನಾದ್ರಿ ಬೆಟ್ಟದಲ್ಲಿ ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟನ್ನು ಕೈಗೊಳ್ತೀವಿ ಅಂತ ಹೇಳಿದೆ. ಸೊ ಅದಕ್ಕಾಗಿ ಯುನೆಸ್ಕೋ ಏನು ಹೇಳಿದೆ ಅಂತಂದರೆ ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನುವಂಥ ಒಂದು ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡಿ ನಮಗೆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಈಗ ಅಂಜನಾದ್ರಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸನ್ನು ಮಾಡ್ತಾರೆ ಆ ಒಂದು ಡೆವಲಪ್ಮೆಂಟ್ ಇಂದ ಅಥವಾ ಆ ಒಂದು ಕಾರ್ಯಗಳಿಂದ ಹಂಪಿಗೆ ಆಗ್ಬೋದು, ಇಲ್ಲ ಹಂಪಿಯ ಸುತ್ತಮುತ್ತಲಿನ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಯಾವುದೇ ರೀತಿಯಾದ ಒಂದು ಧಕ್ಕೆ ಆಗೋದಿಲ್ಲ, ಯಾವುದೇ ರೀತಿಯಾದ ಒಂದು ಹಾನಿ ಆಗೋದಿಲ್ಲ ಅನ್ನುವಂಥದ್ದನ್ನು ಸೂಚಿಸಬೇಕು ಈ ಒಂದು ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟಲ್ಲಿ. ಸೊ ಅದನ್ನು ಮಾಡಿ ಕೊಡಿ, ಅದರ ಒಂದು ರಿಪೋರ್ಟನ್ನು ನಮಗೆ ಕೊಡಿ ಅಂತ ಯುನೆಸ್ಕೋ ಹೇಳಿದೆ. ಸೊ ಸರ್ಕಾರ ಅದನ್ನ ಬೈ ಫೆಬ್ರವರಿ 1 ಅದನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಆ್ಯಂಡ್ ಈ ಒಂದು ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ ಇದು ಯುನೆಸ್ಕೋಗೆ ಕೊಟ್ಟ ನಂತರ ಯುನೆಸ್ಕೋ ಮತ್ತೆ ಅದನ್ನು ರಿವ್ಯೂ ಮಾಡುತ್ತೆ. ಓಕೆನಾ? ಅಂದರೆ ಈ ಒಂದು ರಿಪೋರ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಸರಿ ಇದೆಯಾ, ಬಂದು ಪರಿಶೀಲನೆಯನ್ನು ನಡೆಸೋದು ಇದೆಲ್ಲ ಮಾಡುತ್ತೆ. ಓನ್ಲಿ ಆಫ್ಟರ್ ದ್ಯಾಟ್ ಅದಕ್ಕೆ ಗೋ ಸಿಗುತ್ತೆ. ಅಂದರೆ ಈ ಒಂದು ಏನು ಡೆವಲಪ್ಮೆಂಟ್ ವರ್ಕ್ ಇದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಅಂತ ತದನಂತರ ಯುನೆಸ್ಕೋ ಹೇಳಿದ್ರೆ ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಇದು ಆ್ಯಕ್ಚುಲಾಗಿ ನಡೀತಾ ಇರುವಂಥದ್ದು. ನಮಗೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಒಂದು ಹಂಪಿ ಒಂದು ವಿಶ್ವ ಪಾರಂಪರಿಕ ತಾಣ ಯಾವಾಗಿಂದ 1986ರಿಂದ ಇರುವಂಥದ್ದು. ಸೊ ಇದು ನಮಗೆ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇನ್ನೊಂದು ಏನು ಅಂತಂದರೆ ಹಂಪಿಯನ್ನು ಲಿಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಇನ್ ಡೇಂಜರ್ ಅಂತ ಏನಿದೆ ಆ ಒಂದು ಲಿಸ್ಟ್ಗೂ ಕೂಡ ಸೇರಿಸಲಾಗಿದೆ. ಯಾವಾಗ 1999 ಲಿಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಇನ್ ಡೇಂಜರ್ ಅನ್ನುವಂಥ ಲಿಸ್ಟಿಗೆ ಸೇರಿಸಿರುವಂಥದ್ದು. ವರ್ಲ್ಡ್ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣವಾಗಿ ಮಾಡಿದ್ದು 1986ರಲ್ಲಿ. ನಂತರ ಏನು ಬೇಕಾಗುತ್ತೆ ಅಂದರೆ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಹಂಪಿಯ ಬಗ್ಗೆ ಅಲ್ಲಿರುವಂಥ ವಿರೂಪಾಕ್ಷ ದೇವಾಲಯ ಇರ್ಬೋದು, ತುಂಗಭದ್ರಾ ನದಿ ಬಗ್ಗೆ ಇರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಹಂಪಿ. ವಿಜಯನಗರದ ಒಂದು ಕ್ಯಾಪಿಟಲ್ ಆಗಿತ್ತು, ಅಲ್ಲಿ ಯಾವ ರೀತಿಯಾದ ಒಂದು ಆರ್ಕಿಟೆಕ್ಚರ್ ಇದೆ, ಅಲ್ಲಿನ ವಾಸ್ತುಶಿಲ್ಪ ಇರ್ಬೋದು, ಬೇರೆ ಬೇರೆ ರೀತಿಯಾದದ್ದು ಎಲ್ಲನೂ ನಾವು ತಿಳ್ಕೊಬೇಕಾಗತ್ತೆ. ಇದನ್ನು ನೀವು ನಿಮ್ಮ ಸ್ಟ್ಯಾಟಿಕ್ ಕರ್ನಾಟಕ ಹಿಸ್ಟ್ರಿಯನ್ನು ಓದುವಾಗ ನೀವು ಇದನ್ನ ಓದ್ಕೋಬೇಕು. ನಂತರ ಏನು ಅಂದರೆ ವಿಜಯನಗರ ಎಂಪೈರ್ ಬಗ್ಗೆ ನಮಗೆ ಬೇಕಾಗುತ್ತೆ. ಯಾಕೆಂದರೆ ಹಂಪಿ ನ್ಯೂಸಲ್ಲಿದ್ದಾಗ ವಿಜಯನಗರ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಅಂಜನಾದ್ರಿ ಬೆಟ್ಟದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ.
ನಂತರ ವರ್ಲ್ಡ್ ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ನಾವು ನೋಡಿದ್ವಿ. ನಂತರ ಇಲ್ಲಿ ಏನು ಅಂತಂದರೆ ಇನ್ನೊಂದು ಏನು ಬೇಕು ನಮಗೆ ಅಂತಂದರೆ, ಯುನೆಸ್ಕೋ ಹಂಪಿಯನ್ನು ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಅನ್ನುವಂಥ ಒಂದು ಕ್ರೈಟೀರಿಯಾ ಬೇಸಿಸ್ ಮೇಲೆ ಹಂಪಿಯನ್ನು ಸೆಲೆಕ್ಟ್ ಮಾಡಿರುವುದು, ಏನಕ್ಕೆ ವಿಶ್ವ ಪಾರಂಪರಿಕ ತಾಣವಾಗಿ. ಸೊ ಅದಕ್ಕೆ ಕೂಡ ಇಲ್ಲಿ ಧಕ್ಕೆ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ. ಸೊ ಈ ಒಂದು ಔಟ್ಸ್ಟ್ಯಾಂಡಿಂಗ್ ಯೂನಿವರ್ಸಲ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಏನಿದೆ, ಇದು ಬಂದು ಒನ್ ಆಫ್ ದ ಕ್ರೈಟೀರಿಯಾ ಆ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ನಾಮಿನೇಟ್ ಆಗೋದಕ್ಕೆ. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ನಮ್ಮ ಒಂದು ಆರ್ಟ್ ಆ್ಯಂಡ್ ಕಲ್ಚರನ್ನು ಯಾವ ರೀತಿಯಾಗಿ ನಾವು ಏನಂತೀವಿ ಕನ್ಸರ್ವ್ ಮಾಡ್ಕೊಂಡು ಬಂದೀವಿ, ಸಂರಕ್ಷಿಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದ್ರ ಕುರಿತಾಗಿ ಕ್ವೆಶನ್ಸನ್ನು ಕೇಳಿದಾಗ ನಾವು ಆನ್ಸರ್ ಮಾಡ್ಬೋದಾಗುತ್ತೆ. ಲೈಕ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಅದನ್ನು ಕೇಳ್ಬೋದು. ಅಂದರೆ ಈ ರೀತಿಯಾದ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ ವರ್ಕಿಂದ ಹಂಪಿಗೆ ಯಾವ ರೀತಿಯಾದ ಒಂದು ಅಫೆಕ್ಟ್ ಆಗುತ್ತೆ, ಯಾವ ರೀತಿಯಾದ ಒಂದು ಪರಿಣಾಮ ಹಂಪಿಯ ಮೇಲೆ ಬೀಳುತ್ತೆ ಅನ್ನುವಂಥ ಕ್ವೆಶನ್ಸನ್ನು ನಾವು ಮೇನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಆಯಿತು. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೂನ್ ಝೂಮ್ ಪಾಸ್ ಟೋಲ್ ಪ್ಲಾಜಾಸ್ ಆನ್ NH ಬಿಟ್ವೀನ್ ಸಿಟಿ ಆ್ಯಂಡ್ ಮೈಸೂರು. ಸೊ ಈಗಾಗಲೇ ನಾನು ಹೇಳಿರೋ ಥರ ಬೆಂಗಳೂರು ಮತ್ತು ಮೈಸೂರು ನಡುವೆ ಇರುವಂಥ NH-275 ಏನಿದೆ, ಇಲ್ಲಿರುವಂಥ ಟೋಲ್ ಪ್ಲಾಜಾಗಳನ್ನು ತೆಗೆದು ಅದಕ್ಕೆ ಬದಲಾಗಿ ಮಲ್ಟಿಲೇನ್ ಫ್ರೀ ಫ್ಲೋ ಟೋಲ್ ಸಿಸ್ಟಮನ್ನು ತರಬೇಕು ಅಂತ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಡಿಸೈಡ್ ಮಾಡಿದೆ. ಓಕೆನಾ. ಸೊ ಫಸ್ಟ್ ಇವಾಗ ಇಲ್ಲಿ ಯಾರು ಡಿಸೈಡ್ ಮಾಡಿರೋದು, ನಾಯ್ ಡಿಸೈಡ್ ಮಾಡಿರುವಂಥದ್ದು, NHAI ಡಿಸೈಡ್ ಮಾಡಿದೆ. ಏನನ್ನು ಡಿಸೈಡ್ ಮಾಡಿದೆ, ಸುಮಾರು 117 ಕಿಲೋಮೀಟರ್ ಇರುವಂಥ ಈ ಒಂದು ಹೈವೇ ಏನಿದೆ NH-275, ಇಲ್ಲಿ ಮಲ್ಟಿಲೇನ್ ಫ್ರೀ ಫ್ಲೋ ಟೋಲಿಂಗನ್ನು ನಾವು ಸ್ಟಾರ್ಟ್ ಮಾಡ್ತೀವಿ, ಟೋಲಿಂಗ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಇಟ್ ವಿಲ್ ಬಿ ಅ ಪೈಲಟ್ ಪ್ರಾಜೆಕ್ಟ್. ಅಂದರೆ ಇಲ್ಲಿ ಇದನ್ನು ಫಸ್ಟು ಏನಂತೀವಿ ಲೈಕ್ ಟೆಸ್ಟಿಂಗ್ಗೆ ಇಲ್ಲಿ ಹಾಕ್ತೀವಿ. ತದನಂತರ ಇಲ್ಲಿ ಸಕ್ಸಸ್ಫುಲ್ ಆಯಿತು ಅಂದರೆ ಬೇರೆ ಬೇರೆ ಎಲ್ಲ ಟೋಲ್ ಪ್ಲಾಜಾಗಳಲ್ಲೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು. ಸೊ ಇದು ಆ್ಯಕ್ಚುಯಲ್ ಆಗಿ ನ್ಯೂಸ್ ಇರೋದು. ಓಕೆನಾ. ಈಗ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೊದಲಿಗೆ ಏನು ಬೇಕಾಗುತ್ತೆ ಅಂದರೆ ಈ ಮಲ್ಟಿ ಲೇನ್ ಫ್ರೀ ಫ್ಲೋ ಸಿಸ್ಟಮ್ ಏನಿದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ನಂತರ ಏನು ಬೇಕು, ಅಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಏನು ಬೇಕಾಗುತ್ತೆ ಅಂದರೆ ಈ ಒಂದು ಏನು ಮಲ್ಟಿ ಲೇನ್ ಫ್ರೀ ಫ್ಲೋ ಸಿಸ್ಟಮ್ ಇದೆ ಇದು ಮತ್ತು ಫಾಸ್ಟ್ಯಾಗ್ ಇವೆರಡರ ನಡುವೆ ಇರುವಂಥ ಡಿಫ್ರೆನ್ಸ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಅದನ್ನು ಕೂಡ ಕೇಳ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಅದನ್ನು ಕೂಡ ಇವತ್ತು ನೋಡೋಣ. ಸೊ ಮೊದಲಿಗೆ ಈಗ ಈ ಒಂದು MLFF ಸಿಸ್ಟಮ್ ಏನಿದೆ, ಮಲ್ಟಿಲೇನ್ ಫ್ರೀ ಫ್ಲೋ ಸಿಸ್ಟಮ್ ಟೋಲಿಂಗ್ ಸಿಸ್ಟಮ್ ಏನಿದೆ ಇದರ ಬಗ್ಗೆ ಇನ್ಫಾರ್ಮೇಷನನ್ನು ನೋಡೋಣ. ಇದರ ಫುಲ್ ಫಾರ್ಮ್ ಈಗಾಗಲೇ ಹೇಳ್ತಾರೆ ಮಲ್ಟಿಲೇನ್ ಫ್ರೀ ಫ್ಲೋ ಸಿಸ್ಟಮ್, ಮಲ್ಟಿಲೇನ್ ಫ್ರೀ ಫ್ಲೋ ಟೋಲಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಓಕೆನಾ. ಇಲ್ಲಿ ಏನಾಗುತ್ತೆ ಅಂದರೆ ಬ್ಯಾರಿಯರ್ಲೆಸ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಈಗ ನಾವೇನು ಅಂತಂದರೆ ಟೋಲ್ಗಳಿಗೆ ಹೋದರೆ ಅಲ್ಲಿ ಗೊತ್ತಲ್ವ ನಿಮಗೆ, ಇಲ್ಲಿ ಬ್ಲಾಕ್ಸ್ ಇರುತ್ತೆ ಮಿಡಲಲ್ಲಿ, ಇಲ್ಲಿ ಹೋಗಿ ನಾವು ಕಾರನ್ನು ನಿಲ್ಲಿಸಬೇಕು. ನಿಲ್ಲಿಸಿದ ಮೇಲೆ ಅದು ರೀಡ್ ಮಾಡಿದ್ಮೇಲೆ ಈ ಒಂದು ಗೇಟ್ ಓಪನ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ ಮಿನಿಮಮ್ 5 to 6 ಸೆಕೆಂಡ್ಸ್ ಆಗ್ತಾ ಇದೆ. ಫಾಸ್ಟ್ಯಾಗನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 5 to 6 ಸೆಕೆಂಡ್ಸ್, ಮ್ಯಾಕ್ಸಿಮಮ್ ಒಂದು 10 ಸೆಕೆಂಡ್ಸ್ ಅಂತ ತೊಗೊಳ್ಳೋಣ. ಸೊ ಒಂದು 10 ಸೆಕೆಂಡ್ಸ್ ಅಂತಾನೆ. ಬಟ್ ತುಂಬ ರಶ್ ಇರೋವಾಗ ಏನಾಗುತ್ತೆ, ಅಲ್ಲಿ ಜಾಮ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ವೆಯ್ಟಿಂಗ್ ಟೈಮ್ ಏನಾಗುತ್ತೆ, ವೆಯ್ಟಿಂಗ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಮಲ್ಟಿಲೇನ್ ಫ್ರೀ ಫ್ಲೋ ಸಿಸ್ಟಮನ್ನು ತರ್ತಾ ಇರುವಂಥದ್ದು. ಸೊ ಇಟ್ ಈಸ್ ಅ ಬ್ಯಾರಿಯರ್ಲೆಸ್ ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ಈ ರೀತಿಯಾಗಿ ಇರುತ್ತೆ. ಓಕೆನಾ. ಈ ರೀತಿಯಾಗಿ ಸೆನ್ಸರ್ಗಳಿರುತ್ತೆ. ಈ ಸೆನ್ಸರ್ಗಳು GPS ಬೇಸಿಸ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಅವೇನು ಮಾಡ್ತವೆ ಅಂದರೆ ನಮ್ಮ ಕಾರ್ ಮೇಲೆ ಇರುವಂಥ ಫಾಸ್ಟ್ಯಾಗ್ ಏನಿರುತ್ತೆ, ಫಾಸ್ಟ್ಯಾಗನ್ನು ರೀಡ್ ಮಾಡುತ್ತೆ ಒಂದು. ತದನಂತರ ಏನು ಅಂತಂದರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಆಫ್ ವೆಹಿಕಲ್ಸ್ ಮಾಡುತ್ತೆ. ಈ ಒಂದು ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿರ್ತಾರೆ. ತದನಂತರ RFID ಟೆಕ್ನಾಲಜಿನ ಫಾರ್ ಫಾಸ್ಟ್ಯಾಗ್ ರೀಡಿಂಗ್. ಸೊ ಈ ಎರಡನ್ನು ಸೇರಿಸಿ ಇಲ್ಲಿ ಇಟ್ಟಿರ್ತಾರೆ. ಇದು ಒಂದು ಕ್ಯಾಮರಾ ಇರುತ್ತೆ, ಒಂದು RFID ಟೆಕ್ನಾಲಜಿ ಇರುವಂಥ ಒಂದು ಸೆನ್ಸರ್ ಇರುತ್ತೆ. ಸೊ ಏನು ಮಾಡುತ್ತೆ, ಫಸ್ಟು ಕ್ಯಾಮರಾ ನಂಬರ್ ಪ್ಲೇಟನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಮಾಡಿದ್ಮೇಲೆ RFID ಟ್ಯಾಗ್ ಬಂದು ಇದು ನಮ್ಮ ಒಂದು ಫಾಸ್ಟ್ಯಾಗನ್ನು ರೀಡ್ ಮಾಡುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ಟೋಲ್ ಎಷ್ಟು ಪೇ ಮಾಡಬೇಕು ಅನ್ನೋದು ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಆಟೋಮೆಟಿಕ್ ಎಲ್ಲೂ ಸ್ಲೋ ಮಾಡೋಷ್ಟು ಇಲ್ಲ, ನೀವು ಏನೂ ಇಲ್ಲ, ಆರಾಮಾಗಿ ನೀವು ನಿಮ್ಮ ಪಾಡ ನೀವು ಮೂವ್ ಆಗ್ತಾ ಇರ್ತಾರೆ. ಜಸ್ಟ್ ಅದೇ ಇಲ್ಲಿ ಇದಾಗುತ್ತೆ, ಏನಾದ್ರು ಕಟ್ ಆಗುತ್ತೆ ನಮ್ಮ ಒಂದು ಟೋಲ್. ಇದು ಆ್ಯಕ್ಚುಲಾಗಿ ಪ್ರಾಸೆಸ್. ಓಕೆನಾ. ಇದು ಪೈಲಟ್ ಫೇಸಲ್ಲಿ ಇನಿಷಿಯೇಟ್ ಮಾಡಿರುವಂಥದ್ದು. ಫಸ್ಟು ಆ್ಯಕ್ಚುಲಿ ಗುಜರಾತಲ್ಲಿ ಮಾಡಿದ್ದಾರೆ, ಕರ್ನಾಟಕಲ್ಲಿ ಪೈಲಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋದು NH-275 ಅಲ್ಲಿ. ಭಾರತದಲ್ಲಿ ಮೊದಲ ಬಾರಿಗೆ ಮಾಡಿರುವಂಥದ್ದು NH-48 ಅಲ್ಲಿ. ಇದು ಕೂಡ ನಮಗೆ ಇಂಪಾರ್ಟೆಂಟ್. ಈಗ ನಾನು ಈಗಾಗಲೇ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಕಾಂಪೊನೆಂಟ್ಸ್ ಒಂದೇನು, ಫಾಸ್ಟ್ಯಾಗ್ RFID ಟೆಕ್ನಾಲಜಿಯನ್ನು ಓದೋದಕ್ಕೆ ಒಂದು ಸೆನ್ಸಾರ್ ಬೇಕಿರುತ್ತೆ. ಇನ್ನೊಂದು ANPR ಕ್ಯಾಮ್ರಾಸ್, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಮಾಡೋದಕ್ಕೆ ಕ್ಯಾಮ್ರಾಸ್ಗಳಿರುತ್ತೆ. ಸೊ ಇದು ಬಂದು ಆ್ಯಕ್ಚುಲಾಗಿ ಓವರ್ ವ್ಯೂ ಹೇಗೆ ಮಲ್ಟಿ ಲೇನ್ ಫ್ರೀ ಫ್ಲೋ ಸಿಸ್ಟಮ್ ವರ್ಕ್ ಆಗುತ್ತೆ, ಯಾವ್ದು ಇದರ ಕಾಂಪೊನೆಂಟ್ಸ್ ಅನ್ನುವಂಥದ್ದು.
ಮತ್ತು ಇದರಿಂದ ಅಡ್ವಾಂಟೇಜಸ್ ಏನು ಅನ್ನುವಂಥದ್ದು ನಮಗೆ ಬೇಕು. ಅಂದರೆ ಅಥವಾ ಅಡ್ವಾಂಟೇಜಸ್ ಅಥವಾ ಬೆನಿಫಿಟ್ಸ್ ಏನು ಅಂತಂದರೆ, ಒಂದು ಬ್ಯಾರಿಯರ್ಲೆಸ್, ಅದರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ. ತದನಂತರ ಮಲ್ಟಿ ಲೇನ್ ಕವರೇಜ್. ಇಲ್ಲಿ ನೋಡಿ, ಇಲ್ಲಿ 3ಕ್ಕೆ ಬೇರೆ ಬೇರೆ ಇದೆ ಅಲ್ವಾ. ಸೊ ಇಲ್ಲಿ ಕ್ಯಾಮ್ರಾನು ಇದೆ, ಇಲ್ಲೂ ಇರುತ್ತೆ ಅದೇ ರೀತಿಯಾಗಿ. ಸೊ ಇಲ್ಲಿ ಬೇರೆ ಬೇರೆ ಲೇನು, ಎಲ್ಲ ಲೇನ್ಗಳು ಇಲ್ಲಿ ಆಟೋಮೆಟಿಕ್ಕಾಗಿ ಕವರ್ ಆಗುತ್ತೆ. ಸೊ ಮಲ್ಟಿ ಲೇನ್ ಕವರೇಜ್ ಆಗುತ್ತೆ. ನಾನ್ ಸ್ಟಾಪ್ ಟಾಲಿಂಗ್, ಈಗಾಗಲೇ ಹೇಳೋ ಥರ ರಿಯಲ್ ಟೈಮಲ್ಲಿ ಪ್ರಾಸೆಸ್ ಡೇಟಾ ಅಪ್ಡೇಟ್ ಆಗ್ತಾ ಇರುತ್ತೆ. ಮತ್ತು ಇದು RFID ಮತ್ತು ANPR ಎರಡನ್ನೂ ಸೇರಿಸಿ ಮಾಡಿರುವಂಥ ಹೈಬ್ರಿಡ್ ಮಾಡೆಲ್ ಆಗಿರುವಂಥ ಕಾರಣ ಅಲ್ಲಿ ತಪ್ಪುಗಳಾಗುವಂಥ ಸಾಧ್ಯತೆಗಳಿಂದ ಅದು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ತದನಂತರ ಅಕೌಂಟ್ ಲಿಂಕ್ಡ್ ಪೇಮೆಂಟ್ಸ್, ಇದು ಈಗಲೂ ಕೂಡ ಫಾಸ್ಟ್ಯಾಗಲ್ಲೂ ಅದೇ ರೀತಿಯಾಗಿ ಆಗ್ತಾ ಇರೋದು. ಸೊ ಇಲ್ಲೂ ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಇಷ್ಟು ಇದರ ಅಡ್ವಾಂಟೇಜ್. ಮುಖ್ಯವಾಗಿ ಅಡ್ವಾಂಟೇಜ್ ಏನಾದ್ರು ಒಂದು ಬ್ಯಾರಿಯರ್ಲೆಸ್ಸು, ಇದರಿಂದ ಏನಾಗುತ್ತೆ ಟೈಮ್ ರೆಡ್ಯೂಸ್ ಆಗುತ್ತೆ. ಟೈಮ್ ಕನ್ಸಂಪ್ಷನ್ ಏನಿದೆ ಅದು ರೆಡ್ಯೂಸ್ ಆಗುತ್ತೆ. ತದನಂತರ ಎಲ್ಲ ಲೇನ್ಗಳು, ಈಗ ಹೈವೇ ಅಂತ ಬಂದಾಗ 6 to 8 ಲೇನ್ಸ್ಗಳಿರ್ತವೆ ಅಲ್ವಾ. ಈಗ ಇದೊಂದು ಹೈವೇ ಅಂದರೆ ಇವುಗಳನ್ನು ಲೇನ್ಸ್ ಅಂತ ಕರಿತೀವಲ್ಲ. ಸೊ ಈ ಒಂದು ಲೇನ್ಸ್ಗಳು ಬೇರೆ ಬೇರೆ ಇರುತ್ತೆ. ಸೊ ಪ್ರತಿಯೊಂದು ಲೇನ್ಗೂ ಈ ರೀತಿಯಾದ ಒಂದು ಟೆಕ್ನಾಲಜಿ ಇರುವಂಥ ಕಾರಣ ಎಲ್ಲ ಲೇನ್ಗಳು ಇಲ್ಲಿ ಕವರ್ ಆಗುತ್ತೆ ಅನ್ನುವಂಥದ್ದು. ತದನಂತರ ನಾನ್ ಸ್ಟಾಪ್ ಟೋಲಿಂಗು ರಿಯಲ್ ಟೈಮಲ್ಲಿ ಪ್ರಾಸೆಸ್ ಆಗುತ್ತೆ. ಸೊ ಈ 4 ಕೂಡ ಇದರ ಒಂದು ಮುಖ್ಯ ಬೆನಿಫಿಟ್ಸ್ ಅಥವಾ ಅಡ್ವಾಂಟೇಜಸ್ ಅಂತ ನಾವು ಹೇಳ್ಬೋದಾಗುತ್ತೆ. ಈಗ ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂದರೆ, ಈ ಒಂದು RFID ಟೆಕ್ನಾಲಜಿ ಅಥವಾ ಫಾಸ್ಟ್ಯಾಗ್ ಟೆಕ್ನಾಲಜಿಗೆ ಮತ್ತು ಈ ಒಂದು ಮಲ್ಟಿ ಲೇನ್ ಫ್ರೀ ಫ್ಲೋ ಸಿಸ್ಟಮ್ಗೆ ಇರುವಂಥ ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಇಲ್ಲಿ ಮೊದಲಿಗೆ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾರೆ ನಾವು ಫಾಸ್ಟ್ಯಾಗನ್ನು. ಇದು ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೊರಟದ್ದು. ಮೊದಲಿಗೆ ಏನು ಅಂದರೆ, ಇಲ್ಲಿ ಬ್ರೀಫಾಗಿ ಒಂದು 5 to 10 seconds ಅಟ್ಲೀಸ್ಟ್ ನಾವು ಸ್ಟಾಪ್ ಮಾಡಬೇಕು. ಇಲ್ಲಿ ಆ ರೀತಿಯಾದ ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ತದನಂತರ ಇಲ್ಲೇನು ಫಿಸಿಕಲ್ ಬೂತ್ಗಳು ಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ಗೇಟ್ ಹಾಕಬೇಕು ಮತ್ತು ತೆಗಿಬೇಕು, ಬಿಕಾಸ್ ಆ ರೀಡಿಂಗ್ ಟೈಮ್ ಎಲ್ಲ ತೊಗೊಳುತ್ತಲ್ವ ಅದರಿಂದ. ಬಟ್ ಇಲ್ಲಿ ಫಿಸಿಕಲ್ ಬೂತ್ಗಳು ಬೇಕಾಗಲ್ಲ. ಸೊ ಇಲ್ಲೇನಾಗುತ್ತೆ, ನಮಗೆ ಮನಿ ಸೇವ್ ಆಗುತ್ತೆ. ಯಾಕೆಂದರೆ ಆ ಒಂದು ಬೂತ್ಗಳನ್ನು ನಿರ್ಮಾಣ ಮಾಡೋಷ್ಟು ಅಲ್ಲ, ಒಂದು ಅಟ್ ದ ಸೇಮ್ ಟೈಮ್ ಅಲ್ಲಿ ಬೂತನ್ನು ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಂಪ್ಲಾಯೀಸ್ ಏನಿರುತ್ತೆ ಆ ಎಂಪ್ಲಾಯೀಸ್ಗಳ ಅವಶ್ಯಕತೆ ಇರಲ್ಲ. ಸೊ ಅವರ ಸ್ಯಾಲರೀಸ್ಗಳು ಕೂಡ ಇಲ್ಲಿ ಉಳಿಯುತ್ತೆ ಅನ್ನುವಂಥದ್ದು. ತದನಂತರ ಫಾಸ್ಟ್ಯಾಗಲ್ಲಿ ಟ್ರಾಫಿಕ್ ಇಂಟ್ರಪ್ಟ್ ಆಗುತ್ತೆ, ಇಲ್ಲಿ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಎಲ್ಲೂ ನಿಲ್ಲಿಸೋದೇ ಇಲ್ಲ, ಯಾವುದೂ ಕಾರ್ಗಳು ನಿಲ್ಲಿಸಲ್ಲ ಅಂತಂದರೆ ಆಬ್ವಿಯಸ್ ಆಗಿ ಅಲ್ಲಿ ಬೇಕಾಗಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್, ಇವಾಗ ನಾವು ಈ ಒಂದು ಟ್ರಾಫಿಕ್ ಇಂಟ್ರಪ್ಟೆಡ್ ಅಂತ ಎಕ್ಸಾಂಪಲ್ಗೆ ಬೆಂಗಳೂರು ಏರ್ಪೋರ್ಟನ್ನು ನೋಡಿದ್ರೆ, ಏರ್ಪೋರ್ಟ್ ಹತ್ರ ಇರುವಂಥ ಟೋಲನ್ನು ನೋಡಿದ್ರೆ, ಸ್ಯಾಟರ್ಡೇ ಸಂಡೇ ನಾವು ಆ ಟೋಲ್ ಹತ್ರ ಹೋದರೆ ಮಿನಿಮಮ್ 30 minutes ಆಗುತ್ತೆ ನಾವು ಆಚೆ ಬರೋದಕ್ಕೆ. ಯಾಕೆ ಅಂತಾರೆ ಅಷ್ಟು ಟ್ರಾಫಿಕ್ ಇರುತ್ತೆ, ಪ್ಲಸ್ ಅಲ್ಲಿ ಆ ಪ್ರತಿಯೊಂದು ಕಾರ್ಗಳು ಹೋಗೋದಿರ್ಬೋದು ಬರೋದಿರ್ಬೋದು. ಸೊ ಈ ರೀತಿಯಾಗಿ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ತಪ್ಪಿಸ್ಬೋದು ಈ ಒಂದು MLFF ಸಿಸ್ಟಮಿಂದ ಅಂತ. ತದನಂತರ ಏನಂದರೆ ಪಾಸಿಬಲ್ ಅದೇ ಕಂಜೆಷನ್, ಟ್ರಾಫಿಕ್ ಫ್ಲೋ, ಪೀಕ್ ಅವರ್ಗಳಲ್ಲಿ ಕಂಜೆಷನ್ ಆಗೋದು. ಈಗ ನಾನು ಇಲ್ಲಿ ಏನು ಹೇಳಿದೆ, ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಏನಾಗುತ್ತೆ ಅದನ್ನು, ಇಲ್ಲಿ ಏನಾಗುತ್ತೆ ಕಂಜೆಷನ್ ಕಡಿಮೆ ಆಗುತ್ತೆ. ಮತ್ತು ಇಲ್ಲಿ ಟೆಕ್ನಾಲಜಿ ಯೂಸ್ ಮಾಡೋದು ಬರೀ RFID ಒಂದೇನೆ, ಬಟ್ ಇಲ್ಲಿ RFID ಜೊತೆಗೆ ANPR ಕ್ಯಾಮರಾಸ್ಗಳು ಕೂಡ ಇರುತ್ತೆ. ಸೊ ಇಷ್ಟು ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸ ಆಯಿತು. ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ನೀವು ರಿವಿಷನ್ ಮಾಡುವಾಗ, ನೀವು ನಿಮ್ಮ ಸ್ಟ್ಯಾಟಿಕ್ ಪಾರ್ಟನ್ನು ಓದುವಾಗ ಫಾಸ್ಟ್ಯಾಗ್ ಬಗ್ಗೆ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ತದನಂತರ RFID ಟೆಕ್ನಾಲಜಿ ಬಗ್ಗೆ ಮತ್ತು NFT ಟೆಕ್ನಾಲಜಿ ಏನಿದೆ, ಇವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆ, ಅದೆರಡರ ಮಧ್ಯೆ ಇರುವ ವ್ಯತ್ಯಾಸ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಯಿತು. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ವೃಕ್ಷೋದ್ಯಾನವನ ಶೀಘ್ರ ಲೋಕಾರ್ಪಣೆ. ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಮೊದಲಿಗೆ ಈ ಒಂದು ವೃಕ್ಷೋದ್ಯಾನವನ ಏನಿದೆ ಇದು ಎಲ್ಲಿ ಮಾಡಿರುವಂಥದ್ದು, ರೋಣ ತಾಲೂಕು. ಎಲ್ಲಿ ಬರುತ್ತೆ ರೋಣ ತಾಲೂಕು? ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಓಕೆನಾ. ಸೊ ಇದು ಫಸ್ಟ್ ಪಾಯಿಂಟು. ತದನಂತರ ಏನು ಅಂತಂದರೆ, ಎಲ್ಲಿ ಮಾಡಿರುವಂಥದ್ದು ಅಂದರೆ ಜಿಗಳೂರು ಕೆರೆ ಏನಿದೆ ಆ ಒಂದು ಏರಿಯಾದಲ್ಲಿ ಈ ಒಂದು ವೃಕ್ಷೋದ್ಯಾನವನವನ್ನು ಇಲ್ಲಿ ಸೃಷ್ಟಿಸಿರೋದು ಅಂತ. ಸೊ ಇಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಇದರ ಒಂದು ಓವರ್ ಆಲ್ ಪ್ರೈಸ್ ಅಥವಾ ಕಾಸ್ಟ್ ಎಷ್ಟು, ಔಟ್ಲೇ ಎಷ್ಟು ಅಂತಾರೆ, ಸುಮಾರು 5 ಕೋಟಿಯಲ್ಲಿ ಈ ಒಂದು ವೃಕ್ಷೋದ್ಯಾನವನವನ್ನು ಮಾಡಿರುವಂಥದ್ದು. ಸೊ ಇದು ಒಂದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ದಿರ ಈ ಒಂದು ಜಿಗಳೂರು ಕೆರೆ ಏನಿದೆ ಇದರ ಒಂದು ವಿಸ್ತರಣೆ ಬಂದು ಸುಮಾರು 300 ಎಕರೆಯಷ್ಟು ದೊಡ್ಡದಾಗಿ ಇರುವಂಥ ಕೆರೆ ಇದು ಒಂದು. ತದನಂತರ ಇದು ಸುತ್ತಮುತ್ತಲಿನ ಒಂದು ಇದನ್ನು ನೋಡಿದ್ರೆ, ಅಂದರೆ ಏನು ಜಾಗಗಳನ್ನು ನೋಡಿದ್ರೆ ಅಥವಾ ತಾಲೂಕುಗಳನ್ನು ನೋಡಿದ್ರೆ, ರೋಣ ಇರ್ಬೋದು, ನರೇಗಲ್ಲ ಇರ್ಬೋದು, ಗಜೇಂದ್ರಗಡ ಇರ್ಬೋದು, ಇವುಗಳಿಗೆ ನೀರು ಪೂರೈಕೆಯನ್ನು ಯಾವುದೇ ರೀತಿಯಾದ ಒಂದು ನೀರು ಏನು ಬೇಕಾದ್ರೆ ಅದನ್ನು ಅದು ಇದೇ ಕೆರೆಯಿಂದನೇ ತಗೊಳ್ತಾ ಇರುವಂಥದ್ದು. ತದನಂತರ ಈ ಕೆರೆಗೆ ನೀರನ್ನು ಯಾವ ನದಿ ಕೊಡುತ್ತೆ ಅಂದರೆ ಮಲಪ್ರಭಾ ನದಿಯಿಂದ ನೀರು ಬರುವಂಥದ್ದು. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮಲಪ್ರಭಾ ನದಿ ಈ ಒಂದು ಜಿಗಳೂರು ಕೆರೆಗೆ ನೀರನ್ನು ಸರಬರಾಜು ಮಾಡುತ್ತೆ ಅನ್ನುವಂಥದ್ದು ಒಂದು. ಮತ್ತು ಇನ್ನು ನಾವು ಈ ಒಂದು ವೃಕ್ಷೋದ್ಯಾನವನಕ್ಕೆ ಬಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಾರೆ, ಈ ಒಂದು ಕೆರೆಯ ಸುತ್ತಮುತ್ತ ಇರುವಂಥ ಜಾಗವನ್ನು
ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಅದು ಏನು, ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಈ ಒಂದು ವೃಕ್ಷೋದ್ಯಾನವನ್ನು ಮಾಡಿರುವಂಥದ್ದು. ಅಲ್ಲಿ ಮಕ್ಕಳಿಗೆ ಆಟದ ಒಂದು ಚಟುವಟಿಕೆಗಳನ್ನು ಇಟ್ಟಿರೋದಿರ್ಬೋದು, ಇಲ್ಲ ವಿದ್ಯುತ್ ಕಾರಂಜಿಗಳಿರ್ಬೋದು, ಇಲ್ಲಾಂದರೆ ವಾಯುವಿಹಾರಕ್ಕೆ ಬೇಕಾಗಿರುವಂಥ ಸ್ಥಳಗಳಿರ್ಬೋದು, ಲೇಸರ್ ಶೋ ಮತ್ತು ಹೂತೋಟಗಳಿರ್ಬೋದು, ಈ ರೀತಿಯಾದ ಒಂದು ಎಲ್ಲ ಒಂದು ವ್ಯವಸ್ಥೆಯನ್ನು ಇಲ್ಲಿ ಒಂದು ಈ ವೃಕ್ಷೋದ್ಯಾನವನದಲ್ಲಿ ಮಾಡಿದ್ದಾರೆ. ಹಾಗಾದರೆ ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಡೈರೆಕ್ಟಾಗಿ ವೃಕ್ಷೋದ್ಯಾನವನವನ್ನು ಎಲ್ಲಿ ಸ್ಥಾಪಿಸಿದ್ದಾರೆ ಅಂತ ಕ್ವೆಶನ್ ಕೇಳ್ಬೋದು, ಇಲ್ಲಾಂದರೆ ಜಿಗಳೂರು ಕೆರೆ ಬಗ್ಗೆ ಕೇಳ್ಬೋದು, ಇಲ್ಲ ರೋಣ ತಾಲೂಕು ಬಗ್ಗೆ ಕೇಳ್ಬೋದು. ಸೊ ಈ ರೀತಿಯಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಮಾತ್ರ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ಪಾಯಿಂಟ್ ಆಫ್ ವ್ಯೂಲಿ ನೀವು ಏನಾದ್ರು ಬರೀತೀರಿ ಅಂತಂದರೆ, ಇಲ್ಲಾಂದರೆ ಎಸ್ಸೆಯಲ್ಲಿ ಇದನ್ನ ಎಲ್ಲಾದರೂ ಎಕ್ಸಾಂಪಲ್ ಆಗಿ ನೀವು ಬಳಸ್ಬೋದಾಗುತ್ತೆ. ಯಾವ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಟ್ ದ ಸೇಮ್ ಟೈಮ್ ಡೆವಲಪ್ಮೆಂಟು ಯಾವ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನು ನೀವು ಎಕ್ಸ್ಪ್ಲೇನ್ ಮಾಡುವಾಗ ಅಲ್ಲಿ ಇದನ್ನು ನೀವು ಎಕ್ಸಾಂಪಲ್ ಆಗಿ ಕೊಡ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಒಂದು ಅಂಶ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೇನೋ ಒಂದು ಕಡೆ ಎತ್ತಿನಹೊಳೆ ಪ್ರಾಜೆಕ್ಟ್ ನಡೀತಾ ಇದೆ. ಏನಕ್ಕೆ, ಬೆಂಗಳೂರು ಈ ಕಡೆ ಏನು ಈಸ್ಟರ್ನ್ ಡಿಸ್ಟ್ರಿಕ್ಟ್ಸ್ ಇದೆ, ಚಿಕ್ಕಬಳ್ಳಾಪುರ, ಕೋಲಾರ, ಇವುಗಳಿಗೆ ನೀರನ್ನು ಸರಬರಾಜು ಮಾಡೋದಕ್ಕೆ. ಸೊ ಅದು ಅಷ್ಟಾಗಿ ಏನಂತೀವಿ ಸರಿಯಾಗಿ ವರ್ಕ್ ಆಗದೆ ಇರುವಂಥ ಕಾರಣ ಏನು ಅಂದರೆ, ಎತ್ತಿನಹೊಳೆಯಲ್ಲಿ ಸುಮಾರು 24 TMC 24 TMC ಅಷ್ಟು ನೀರು ಸಿಗುವ ಅಂದಾಜಿದೆ. ಆದರೆ ಅಷ್ಟು ನೀರು ಈಗ ಸಿಗ್ತಾ ಇಲ್ಲ. ಸೊ ಅದರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಶರಾವತಿಯ ಒಂದು ಜಲಾಶಯ ಏನಿದೆ ಅಲ್ಲಿಂದ ಬೆಂಗಳೂರಿಗೆ ನೀರು ಸರಬರಾಜನ್ನು ಮಾಡುವಂಥ ಒಂದು ಪ್ರಸ್ತಾಪ ಏನಿತ್ತು, ಈ ಒಂದು ಪ್ರಸ್ತಾಪಕ್ಕೆ ಈಗಾಗಲೇ ಅಪೋಸಿಷನನ್ನು ಸುಮಾರು 6 ವರ್ಷಗಳ ಹಿಂದೆನೇ ಅಪೋಸಿಷನನ್ನು ಮಾಡಲಾಗಿತ್ತು. ಹಾಗಾಗಿ ಏನು ಮಾಡಿದ್ದಾರೆ ಅಂತಂದರೆ, ಈಗ ಅಘನಾಶಿನಿಯ ತಿರುವು ಯೋಜನೆ ಅಂತ ಅಂದ್ಬಿಟ್ಟು, ಅಂದರೆ ಅಘನಾಶಿನಿಯನ್ನು ಡೈವರ್ಟ್ ಮಾಡೋದು ಬೆಂಗಳೂರಿನ ಕಡೆಗೆ ಬೆಂಗಳೂರಿಗೆ ನೀರನ್ನ ಸಪ್ಲೈ ಮಾಡೋದಕ್ಕೆ, ಅದನ್ನು ಡೈವರ್ಟ್ ಮಾಡೋದಕ್ಕೆ ಅಥವಾ ಅದನ್ನು ತಿರುಗಿಸೋದಕ್ಕೆ ಈಗ ಒಂದು ಯೋಜನೆಯನ್ನು ರೂಪಿಸಿದೆ ಅನ್ನುವಂಥ ಒಂದು ಏನಂತೀವಿ ಸುದ್ದಿ ಏನಿದೆ ಅಥವಾ ಒಂದು ವರದಿ ಏನಿದೆ ಅದನ್ನು ವೃಕ್ಷಲಕ್ಷ ಆಂದೋಲನ ಆ ಒಂದು ಮಾಹಿತಿಯನ್ನು ನೀಡಿದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಸೊ ಇಷ್ಟು ಆ್ಯಕ್ಚುಲಾಗಿ ಬ್ಯಾಕ್ ಗ್ರೌಂಡ್ ನಡೀತಾ ಇರೋದು. ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಇಲ್ಲಿ ಎಲ್ಲ ನದಿಗಳು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಒಂದು ಅಘನಾಶಿನಿ ಇಂಪಾರ್ಟೆಂಟ್ ಆಗುತ್ತೆ, ತದನಂತರ ವೇದವತಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮತ್ತೆ ಇನ್ನೇಂದ್ರ ಬಗ್ಗೆ ಮಾತಾಡಿದ್ದಾರೆ, ಬೇಡ್ತಿ ವರದಾ ಬಗ್ಗೆ ಮಾತಾಡಿದ್ದಾರೆ, ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇವತ್ತು ಅಘನಾಶಿನಿ ಮತ್ತು ವೇದವತಿ ಬಗ್ಗೆ ನೋಡೋಣ. ಯಾಕೆಂದರೆ ಬೇಡ್ತಿ ವರದಾ ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ನೋಡಿರುವಂಥ ಕಾರಣ ಈಗ ಮತ್ತೆ ನಾವು ಇದನ್ನು ರಿಪೀಟ್ ಮಾಡೋದು ಬೇಡ. ಸೊ ಬರೀ ಅಘನಾಶಿನಿ ಮತ್ತು ವೇದವತಿ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಮೊದಲಿಗೆ ಅಘನಾಶಿನಿ ಬಗ್ಗೆ ನೋಡೋಣ. ಓಕೆನಾ, ಅಘನಾಶಿನಿ ಒಂದು ನದಿ ಏನಿದೆ ಇದು ಹುಟ್ಟೋದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ, ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುವಂಥದ್ದು. ಓಕೆನಾ, ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ವೆಸ್ಟ್ ಫ್ಲೋಯಿಂಗ್ ರಿವರ್. ಸೊ ಹಾಗಾಗಿನೇ ಅದನ್ನು ನಾವು ಈ ಕಡೆ ಬೆಂಗಳೂರಿಗೆ ತಿರುಗಿಸೋಣ ಅಂತ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಏನು, ಈ ಕಡೆಗೆ ಹರಿತಾ ಇರ್ತವೆ. ಸೊ ಇಟ್ ಇಸ್ ಒಂದು ಕಡೆ ವೆರಿ ಶಾರ್ಟ್ ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ತವೆ. ಸೊ ಕಡಿಮೆ ಒಂದು ಡಿಸ್ಟೆನ್ಸನ್ನು ಅದು ಕವರ್ ಮಾಡುವಂಥ ಕಾರಣ ಅದರಿಂದ ಅಷ್ಟಾಗಿ ಅಲ್ಲಿ ಜನರಿಗೆ ಬೆನಿಫಿಟ್ ಆಗೋದಿಲ್ಲ. ಬದಲಿಗೆ ಅದು ಸಮುದ್ರಕ್ಕೆ ಹೋಗಿ ಆ ನೀರು ವೇಸ್ಟ್ ಆಗುತ್ತೆ. ಅದಕ್ಕೆ ಬದಲು ಏನು ಮಾಡ್ಬೋದು, ನಾವು ಅದನ್ನ ಡೈವರ್ಟ್ ಮಾಡಿದ್ರೆ ಈ ಕಡೆ ಎಲ್ಲಿ ನೀರು ಕಡಿಮೆ ಇದೆ ಕರ್ನಾಟಕದಲ್ಲಿ ಅಂತಹ ಜಾಗಗಳಿಗೆ ನಾವು ನೀರನ್ನು ಒದಗಿಸ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಅಘನಾಶಿನಿ ಮೇಲೆ ಈಗ ಸದ್ಯಕ್ಕೆ ಪ್ರಾಜೆಕ್ಟನ್ನು ಮಾಡ್ತಾ ಇರುವಂಥದ್ದು. ನಂತರ ಏನು ಬೇಕು ನಮಗೆ ಅಂತಂದರೆ, ವೆಸ್ಟರ್ನ್ ಘಾಟ್ಸ್ ಅಂತ ನಾನು ಹೇಳಿದೆ. ಇದು ಎಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಆ್ಯಕ್ಚುಲಾಗಿ ಬರೋದು ಸಿರ್ಸಿ ಸಿದ್ದಾಪುರ ಒಂದು ರೀಜನ್ ಏನಿದೆ, ಸಿರ್ಸಿ ಸಿದ್ದಾಪುರ ರೀಜನಲ್ಲಿ ಈ ಒಂದು ಅಘನಾಶಿಯ ಹುಟ್ಟಿನ ಸ್ಥಳ ಇರುವಂಥದ್ದು. ನಂತರ ಏನು ಬೇಕು ಅಂತಂದರೆ, ಈಗಾಗಲೇ ಹೇಳೋ ಥರ ಅರಬ್ಬಿ ಸಮುದ್ರವನ್ನು ಇದು ಸೇರೋದಲ್ಲಿ ಅರಬ್ಬಿ ಸೀಯನ್ನು ಅಥವಾ ಅರೇಬಿಯನ್ ಸೀಯನ್ನು ಇದು ಸೇರುತ್ತೆ ಅನ್ನುವಂಥದ್ದು. ಯಾವ ಒಂದು ಜಾಗದಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅಂದರೆ ಕುಮ್ಟಾ ಅಲ್ಲಿ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಸೊ ಕುಮ್ಟಾ ಬಂದು ಈ ಒಂದು ಜಾಗ ಅನ್ನುವಂಥದ್ದು, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವ ಜಿಲ್ಲೆಯಲ್ಲಿ ಇದು ಪ್ರಮುಖವಾಗಿ ಹರಿಯುತ್ತೆ ಅಂದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಮುಖವಾಗಿ ಹರಿಯುವಂಥದ್ದು. ಓಕೆನಾ, ಸೊ ಇಷ್ಟು ನಮಗೆ ಬೇಸಿಕಲಿ ಬೇಕಾಗಿರುವಂಥದ್ದು. ಆ್ಯಂಡ್ ಮೇಜರ್ ಆಗಿ ನಾವು ನೋಡಿದ್ರೆ ಡ್ಯಾಮ್ಗಳು, ಯಾವ್ದಾದ್ರು ಅಣೆಕಟ್ಟುಗಳಿದೆಯಾ ಅಂದರೆ ಮೇಜರ್ ಅಣೆಕಟ್ಟುಗಳು ಯಾವುದು ಇಲ್ಲಿ ಮಹತ್ತರ ಡ್ಯಾಮ್ಗಳು ಯಾವುದನ್ನು ನಾವು ಇಲ್ಲಿ ನೋಡೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಇಟ್ ಇಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಹೇಳ್ಬೋದು. ಅಂದರೆ ಜೀವವೈವಿಧ್ಯ ಏನಿದೆ ಇಲ್ಲಿ ಅಪಾರವಾಗಿ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ನಮಗೆ ಅಘನಾಶಿನಿ ಬಗ್ಗೆ ಆಯಿತು. ಈಗ ನಮ್ಗೆ ನೆಕ್ಸ್ಟ್ ಏನು ಬೇಕು ಅಂದರೆ ವೇದವತಿ ಬಗ್ಗೆ ಕೂಡ ಕೆಲವಷ್ಟು ಇನ್ಫಾರ್ಮೇಷನನ್ನು ನೋಡೋಣ. ಸೊ ಮೊದಲಿಗೆ ವೇದವತಿ ಬಗ್ಗೆ ನಾವು ಏನು ನೋಡ್ತೀವಿ ಅಂತಂದರೆ, ವೇದವತಿ ಬಂದು ಇಟ್ ಇಸ್ ಅ ಈಸ್ಟ್ ಫ್ಲೋಯಿಂಗ್ ರಿವರ್. ಅಂದರೆ ಇದು ಯಾವ ಕಡೆ ಹೋಗುತ್ತೆ, ಈಗ ಅಂದರೆ ಬೇ ಆಫ್ ಬೆಂಗಾಲ್ನ ಸೇರುತ್ತೆ. ಇದು ಫೈನಲ್ ಆಗಿ ನಾವು ನೋಡಿದಾಗ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಟ್ರಿಬ್ಯೂಟರಿ ಆಫ್ ಯಾವ ರಿವರು, ಟ್ರಿಬ್ಯೂಟರಿ ಯಾವುದಕ್ಕೆ ಇದು, ಯಾವ ನದಿಯ ಉಪನದಿ ಇದು, ತುಂಗಭದ್ರಾ ನದಿಯ ಒಂದು ಉಪನದಿ ಆಗಿದೆ ಅನ್ನುವಂಥದ್ದು.
ಆ್ಯಂಡ್ ಮುಖ್ಯವಾಗಿ ಎಲ್ಲಿ ಹರಿಯುತ್ತೆ ಇದು ಕರ್ನಾಟಕ ಅಂದರೆ ಆಲ್ಮೋಸ್ಟ್ ಈ ಒಂದು ರೀಜನಲ್ಲಿ ಹರಿಯುತ್ತೆ. ವೇದವತಿ ಬಂದು ಮಧ್ಯಭಾಗದಲ್ಲಿ, ಕರ್ನಾಟಕದ ಮಧ್ಯಭಾಗದಲ್ಲಿ ಹರಿಯುವಂಥ ಒಂದು ಪ್ರಮುಖ ನದಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದರ ಒರಿಜಿನ್ ಅಥವಾ ಇದರ ಹುಟ್ಟುವ ಸ್ಥಳ ಎಲ್ಲಿ, ಬಾಬಾ ಬುಡನ್ಗಿರಿ ಹಿಲ್ಸ್, BB ಹಿಲ್ಸ್ ಎಲ್ಲಿ, ಚಿಕ್ಕಮಗಳೂರಲ್ಲಿ ಬರುತ್ತೆ. ಸೊ ಬಾಬಾ ಬುಡನ್ಗಿರಿ ಹಿಲ್ಸ್ ಚಿಕ್ಕಮಗಳೂರಲ್ಲಿ ಇದು ಹುಟ್ಟುವ ಸ್ಥಳ ಆಗಿದೆ. ಆ್ಯಂಡ್ ಇದು ಎಲ್ಲೆಲ್ಲಿ ಯಾವ ಒಂದು ಪ್ರಮುಖ ಜಿಲ್ಲೆಗಳಲ್ಲಿ ಇದು ಹರಿಯುತ್ತೆ ಅಂತ ನೋಡಿದ್ರೆ, ಈಗಾಗಲೇ ಹೇಳಿರ್ತಾರೆ ಚಿಕ್ಕಮಗಳೂರು ಒಂದು, ತದನಂತರ ಚಿತ್ರದುರ್ಗ ಅಲ್ಲಿ ಹರಿಯುತ್ತೆ, ತುಮಕೂರಲ್ಲಿ ಸ್ವಲ್ಪ, ತದನಂತರ ದಾವಣಗೆರೆಯಲ್ಲಿ. ಸೊ ಈ 4 ಜಿಲ್ಲೆಗಳಲ್ಲಿ ನಾವು ಈ ಒಂದು ನದಿಯ ಹರಿವನ್ನು ನಾವು ನೋಡ್ಬೋದಾಗುತ್ತೆ. ದಾವಣಗೆರೆ ಆದಮೇಲೆ ಅದು ಮುಂದೆ ಹೋಗಿ ಆಂಧ್ರ ಪ್ರದೇಶದ ಗಡಿ ಭಾಗದತ್ತ ಅದು ಹೋಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದು ಅಂತ್ಯ ಎಲ್ಲಾಗುತ್ತೆ ಅಂದರೆ ತುಂಗಭದ್ರಾ ನದಿಯನ್ನು ಸೇರೋದು. ಎಲ್ಲಿ ತುಂಗಭದ್ರಾ ನದಿಯನ್ನು ಸೇರುತ್ತೆ, ಇದು ವಿಜಯನಗರ ತಾಲೂಕಿನ ಹೊಸಪೇಟೆ ಹತ್ರ ಇದು ತುಂಗಭದ್ರಾ ನದಿಯನ್ನು ಸೇರುತ್ತೆ ಅನ್ನುವಂಥದ್ದು. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇದರ ಒಂದು ಮುಖ್ಯ ಟ್ರಿಬ್ಯೂಟರೀಸ್, ಇದೇ ಒಂದು ಉಪನದಿ, ಬಟ್ ಇದಕ್ಕೂ ಕೂಡ ಉಪನದಿಗಳಿವೆ. ಯಾವ ಉಪನದಿಗಳಿವೆ ಅಂತಂದರೆ, ಸುಕನಾಸಿ ಇರ್ಬೋದು, ಒಂದು ಸುಕನಾಸಿ, ಮತ್ತೊಂದು ಬಂದು ಹಾಗರಿ ನದಿ ನಾವು ಕೇಳಿದ್ದೀವಲ್ಲ, ಹಾಗರಿ, ತದನಂತರ ಚಿಕ್ಕ ಹಾಗರಿ ಅಂತ. ಸೊ ಈ 3 ಬಂದು ಇದರ ಒಂದು ಉಪನದಿ. ವೇದವತಿ ಬಂದು ತುಂಗಭದ್ರಾದ ಉಪನದಿ, ಸುಕನಾಸಿ ಮತ್ತು ಹಾಗರಿ, ಚಿಕ್ಕ ಹಾಗರಿ ಅಂದರೆ ಇವು ಬಂದು ವೇದವತಿಯ ಒಂದು ಉಪನದಿಗಳಾಗಿದೆ ಅನ್ನುವಂಥದ್ದು. ಉಪನದಿಗಳ ಬಗ್ಗೆ ಕ್ವೆಶನ್ಸ್ಗಳನ್ನು ನಾವು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಉಪನದಿಗಳ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದಿಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಸೊ ಒಂದು ಅಘನಾಶಿನಿ ಬಗ್ಗೆ ಬೇಕು, ಇನ್ನೊಂದು ವೇದವತಿ ಬಗ್ಗೆ ಬೇಕು, ಎರಡೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೇಡ್ತಿ ಮತ್ತು ವರದಾ ಬಗ್ಗೆ ಬೇಕು, ಬಟ್ ಇದನ್ನ ಆಲ್ರೆಡಿ ನಾವು ನೋಡಿರುವಂಥ ಕಾರಣ ಮತ್ತು ನಾವು ಕಳೆದ ವಾರ ಮಾಡಿರುವಂಥ ಒಂದು ಸ್ಯಾಟರ್ಡೇ ಕ್ಲಾಸಲ್ಲಿ, ವೀಕ್ಲಿ ರಿವಿಷನ್ ಕ್ಲಾಸಲ್ಲಿ ಕೂಡ ನಾವು ಬೇಡ್ತಿ ಮತ್ತು ವರದಾ ಬಗ್ಗೆ ಇನ್ಫಾರ್ಮೇಷನನ್ನು ನೋಡಿದ್ದೀವಿ. ಸೊ ಹಾಗಾಗಿ ನಾನು ಮತ್ತೆ ಅದನ್ನ ರಿಪೀಟ್ ಮಾಡಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ ದರ್ ಅಷ್ಟೇ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಗದಗ ಜಿಲ್ಲೆಯ ರೋಣ ಗಜೇಂದ್ರಗಡ ಹುಲ್ಲುಗಾವಲಲ್ಲಿ ಅಪರೂಪದ ವಿದ್ಯಮಾನ, ಹೈಬ್ರಿಡ್ ಕಾಡು ಬೆಕ್ಕು ತೋಳನಾಯಿ ಪತ್ತೆ. ಸೊ ಇಲ್ಲಿ ನಾವು ನೋಡ್ತಾನೆ ಇದ್ದೀವಿ ಏನಂತಂದರೆ, ಈಗ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದರೆ, ಹೈಬ್ರಿಡ್ ಅಂತ ಬಂದಾಗ ಏನು, ನಾವು ಅಂದರೆ ಮನುಷ್ಯರು ಮಾಡಿರುವಂಥದ್ದು ಅಂತ ಆಗುತ್ತೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಈಗ ಯಾವುದೋ ಒಂದು ಚೆನ್ನಾಗಿರುವ ತಳಿಯನ್ನು ತೊಗೋತೀವಿ ಅಂದರೆ ಅದರ ಒಂದು ಪ್ರೊಡಕ್ಷನ್ ಅಥವಾ ಉತ್ಪಾದಕತೆ ಹೆಚ್ಚಿದೆ ಅಂತಂದರೆ ಆ ಒಂದು ತಳಿಯನ್ನು ತಗೊಂಡು ತರಕಾರಿ, ಹಣ್ಣುಗಳಿರ್ಬೋದು, ಅಥವಾ ಈಗ ಪ್ರಾಣಿಗಳನ್ನು ಕೂಡ ನಾವು ಅದೇ ರೀತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ಜೊತೆಗೆ ಆ ಒಂದು ಜೀನ್ಸನ್ನು ಮಿಕ್ಸ್ ಮಾಡಿ ನಾವು ಹೊಸದಾದ ಒಂದು ತಳಿಯನ್ನು ಸೃಷ್ಟಿಸ್ಕೊಂಡ್ಬಂದಿದ್ವಿ. ಸೊ ಇದು ಇಷ್ಟು ದಿನ ಏನಾಗ್ತಾ ಇತ್ತು, ಯೂಶಲಿ ಇಟ್ ವಾಸ್ ಮ್ಯಾನ್ ಮೇಡ್, ಆರ್ಟಿಫಿಷಿಯಲ್ ಆಗಿ ಆಗ್ತಾ ಇದ್ದಿದ್ದು ಅಂಥದ್ದು. ಬಟ್ ಈಗ ಏನಾಗಿದೆ ಅಂದರೆ, ಕರ್ನಾಟಕದಲ್ಲಿ ಈ ವಿಸ್ಮಯವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಕಾಡಿನಲ್ಲಿ ಏನಾಗ್ತಾ ಇದೆ ಅಂದರೆ, ಪರಿಸರವೇ ಹೈಬ್ರಿಡ್ ತಳಿಗಳನ್ನು ಸೃಷ್ಟಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನ್ಯಾಚುರಲ್ ಆಗೇನೆ ಹೈಬ್ರಿಡ್ ತಳಿಗಳು ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದು. ಸೊ ಯಾಕೆ, ಮುಖ್ಯವಾದ ಕಾರಣಗಳೇನು ಅಂತಂದರೆ, ನಾವು ಫಾರೆಸ್ಟ್ ಲ್ಯಾಂಡ್ಗಳನ್ನು ಎನ್ಕ್ರೋಚ್ ಮಾಡ್ಕೊತಾ ಇರೋದು. ಡೆವಲಪ್ಮೆಂಟ್ ಹೆಸರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಕಾಡಿನ ಪ್ರದೇಶ, ಅರಣ್ಯ ಪ್ರದೇಶದಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಾಗ್ತಾ ಇದೆ, ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಆಗ್ತಾ ಇರುವಂಥ ಸಂಘರ್ಷ ಹೆಚ್ಚಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕಾಡಿನ ಪ್ರಾಣಿಗಳು ನಾಡಿನ ಪ್ರಾಣಿಗಳ ಜೊತೆ ಏನಂತೀವಿ, ಆ ಒಂದು ಸಂವಹನವನ್ನು ಏರ್ಪಡಿಸ್ಕೊತಾ ಇದೆ. ಅಂದರೆ ಈಗ ಏನಾಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹೈಬ್ರಿಡ್ ತೋಳನಾಯಿ ಬಗ್ಗೆ ಮಾತಾಡಿದ್ವಿ. ಇದು ಕಳೆದ ವರ್ಷ ಅಂದರೆ 25-24-25 ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದ ಒಂದು ಕಾಡು ಬೆಕ್ಕು ಕೂಡ ಪತ್ತೆ ಆಗಿತ್ತು. ಸೊ ಅದೇ ರೀತಿಯಾಗಿ ಈಗ ತೋಳನಾಯಿ ಪತ್ತೆ ಆಗಿರುವಂಥದ್ದು ಕರ್ನಾಟಕದಲ್ಲಿ. ಈ ತೋಳನಾಯಿ ಅಂತ ಬಂದಾಗ ಏನು ಅಂದರೆ, ಒಂದು ಕಡೆ ತೋಳ ಇದೆ, ಮತ್ತೊಂದು ಕಡೆ ಈ ತೋಳ ಬಂದು ಕಾಡಿನ ಪ್ರಾಣಿ, ಕರೆಕ್ಟಾ, ಕಾಡಿನಲ್ಲಿರುವಂಥದ್ದು. ಈ ಒಂದು ತೋಳ ಬಂದು ನಾಡಿನ ಪ್ರಾಣಿಯಾದ ಒಂದು ನಾಯಿ ಜೊತೆ ಸೇರಿಕೊಂಡು ಯಾವಾಗ ಅದು ಸಂಭೋಗವನ್ನು ನಡೆಸುತ್ತೆ, ಅದರಿಂದ ತೋಳನಾಯಿ ಬಂದಿರುವಂಥದ್ದು. ಸೊ ಈ ರೀತಿಯಾಗಿ ಪರಿಸರವೇ ಹೈಬ್ರಿಡ್ ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಇಟ್ ಈಸ್ ಅ ಕನ್ಸರ್ನ್ ಅಂತ ಹೇಳ್ಬೋದು. ಯಾಕೆ ಕನ್ಸರ್ನ್ ಅಂತ ಬಂದಾಗ, ನಮ್ಮ ಒಂದು ಬಯೋಡೈವರ್ಸಿಟಿಗೆ ಇಲ್ಲಿ ಕುತ್ತಾಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಾವು ಇದೇ ರೀತಿಯಾಗಿ ಆಗ್ತಾ ಹೋದರೆ ಹೋಗ್ತಾ ಕಾಡಿನ ಒಂದು ಪ್ರಾಣಿಗಳೇನಿವೆ ಆ ಪ್ರಾಣಿಗಳೇ ಇರೋದಿಲ್ಲ ಅಲ್ವಾ, ಆ ಒಂದು ವನ್ಯಜೀವಿಗಳಿಗೆ ಇದು ಮಾರ್ಕವಾಗಿ ಕಾಣಿಸ್ಬೋದು ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಎರಡನೇದಾಗಿ ನಾವು ನೋಡಿದಾಗ ಜೆನೆಟಿಕ್ ಪ್ಯೂರಿಟಿ ಏನಿರುತ್ತೆ, ಜೆನೆಟಿಕ್ ಪ್ಯೂರಿಟಿಗೆ ಇಲ್ಲಿ ಹಾನಿಯಾಗುತ್ತೆ ಅಂತ ಹೇಳ್ಬೋದು. ಈಗ ಶುದ್ಧ ಕಾಡು ನರಿಯ ಜಾತಿ ಏನಿದೆ, ಅದರ ಒಂದು ಜೀನ್ನ ಒಂದು ಸಂರಕ್ಷಣೆ ಇಲ್ಲಿ ಅಪಾಯಕ್ಕೆ ಒಳಗಾಗುತ್ತೆ ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, ಹೊಸ ರೋಗಗಳೇನಿರ್ತವೆ, ಹೊಸ ರೋಗಗಳ ಒಂದು ಸ್ಪ್ರೆಡ್ ಜಾಸ್ತಿ ಆಗುತ್ತೆ, ಹರಡುವಿಕೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ
ನಾಯಿಗಳಿಂದ ರೇಬೀಸು ಅಥವಾ ಏನು ಬೇರೆ ಬೇರೆ ಒಂದು ಕಾಯಿಲೆಗಳು ಬರ್ತವೆ, ಅಂಥ ಕಾಯಿಲೆಗಳು ಕಾಡು ಪ್ರಾಣಿಗಳಿಗೆ ಟ್ರಾನ್ಸ್ಫರ್ ಆಗ್ಬೋದು. ಸೊ ಅದೇನಾಗುತ್ತೆ ಇವಾಗ ಸಾಕು ಪ್ರಾಣಿಗಳಾದರೆ ಅಥವಾ ನಾಡಿನ ಪ್ರಾಣಿಗಳಾದರೆ ನಾವು ಏನೋ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದು, ಕಾಡಿನ ಪ್ರಾಣಿಗಳಿಗೆ ಈ ರೀತಿಯಾದಾಗ ಏನಾಗುತ್ತೆ, ಅವುಗಳ ಸಂಖ್ಯೆ ಇಲ್ಲಿ ಅಪಾಯಕ್ಕೆ ಬರುತ್ತೆ. ಯಾಕೆಂದರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಸೊ ಅವುಗಳು ಸಾವನ್ನು ಅಪ್ತವೆ ಅನ್ನುವಂಥದ್ದು. ತದನಂತರ ಓವರಾಲ್ ನಮ್ಮ ಫುಡ್ ಚೈನ್ ಏನಿರುತ್ತೆ, ಆಹಾರ ಸರಪಳಿ ಏನಿದೆ, ಇದು ಇಲ್ಲಿ ವ್ಯತ್ಯಯ ಆಗುತ್ತೆ. ಯಾಕೆ ಅಂತಂದರೆ ಈ ಹೈಬ್ರಿಡ್ ಪ್ರಾಣಿಗಳು ಏನಿರುತ್ತೆ ಅವು ಹೊಸದಾದ ಒಂದು ಏನಂತೀವಿ ಆಹಾರ ಒಂದು ಪದ್ಧತಿಯನ್ನು ತೋರಿಸ್ಬೋದು ಅಥವಾ ಹೊಸದಾದ ಒಂದು ಬೇಟೆಯ ಪ್ರವೃತ್ತಿಯನ್ನು ನಾವು ತೋರಿಸ್ಬೋದಾಗುತ್ತೆ. ಸೊ ಹಾಗಾಗಿ ಫುಡ್ ಚೈನ್ ಕೂಡ ಇಲ್ಲಿ ಆಲ್ಟರ್ ಆಗುತ್ತೆ, ನಮ್ಮ ಒಂದು ಆಹಾರ ಸರಪಳಿ ಕೂಡ ವ್ಯತ್ಯಾಸವನ್ನು ಇಲ್ಲಿ ಕಾಣ್ಬೋದಾಗುತ್ತೆ. ತದನಂತರ ಏನು ಅಂತಂದರೆ ಯಾವ ರೀತಿಯಾಗಿ ಇವುಗಳನ್ನು ಸಂರಕ್ಷಣೆ ಮಾಡಬೇಕು. ಸೊ ಇವಾಗ ಇಲ್ಲಿ ಕನ್ಸರ್ವೇಷನ್ ಪಾಲಿಸೀಸ್ಗಳು ಏನಿರ್ತವೆ, ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ನೀತಿಗಳೇನಿರ್ತವೆ, ಇವುಗಳನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅನ್ನೋದೇ ಇಲ್ಲಿ ಕ್ವೆಶನ್ ಆಗುತ್ತೆ. ಅದನ್ನು ನಾವು ಇವಾಗ ಹೈಬ್ರಿಡ್ ಅಂತ ಬಂದಾಗ ಅದನ್ನ ಕಾಡಿನ ಪ್ರಾಣಿಗಳ ಸಂರಕ್ಷಣೆಗೆ ಸೇರಿಸ್ಬೇಕಾ ಇಲ್ಲ ನಾಡಿನ ಪ್ರಾಣಿಗಳಿಗೆ ಸಂರಕ್ಷಣೆಗೆ ಸೇರಿಸ್ಬೇಕಾ. ಸೊ ಇದೆಲ್ಲ ಇಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು. ಇನ್ನು ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಏನಂತೀವಿ ಎನ್ವಿರಾನ್ಮೆಂಟ್ ಅಥವಾ ಪರಿಸರಕ್ಕೆ ತಕ್ಕಂತೆ ಹೋದರೆ, ಇನ್ನು ನಾವು ಮಾನವ ಅಥವಾ ಸಾಮಾಜಿಕ ಒಂದು ಸಂಘರ್ಷವನ್ನು ನೋಡ್ಬೇಕು. ಅಂದರೆ ಸಾಮಾಜಿಕ ಪರ್ಸ್ಪೆಕ್ಟಿವಲ್ಲಿ ಸೋಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ಕಡೆ ದಾಳಿಗಳ ಸಾಧ್ಯತೆ ಹೆಚ್ಚಾಗುತ್ತೆ. ಈಗ ತೋಳನಾಯಿ ಅಂತ ಹೇಳಿದ್ದಾರೆ, ಇದು ಮನುಷ್ಯರನ್ನು ಅಟ್ಯಾಕ್ ಮಾಡ್ಬೋದು, ಅಟ್ಯಾಕ್ಗಳು ಹೆಚ್ಚಾಗ್ಬೋದು ಮತ್ತಷ್ಟು. ಇಲ್ಲ ಅಂತಂದರೆ ಪಶು ಸಂಪತ್ತಿಗೆ ಹಾನಿಯಾಗುತ್ತೆ. ಇವಾಗ ಇದು ಹೋಗಿ ಕುರಿ, ಕೋಳಿಗಳು, ದನಗಳಿಗೆ ಇವುಗಳನ್ನು ಅಟ್ಯಾಕ್ ಮಾಡಿದ್ರೆ ಆಗ ಅಲ್ಲಿ ಆ ಸಾಕು ಪ್ರಾಣಿಗಳಿಗೂ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಜಾಗದಲ್ಲಿ ಇರುವಂಥ ಒಂದು ಜನರಿಗೆ ಭಯ ಮತ್ತು ಅಸಮಾಧಾನ ಹೆಚ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.